ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಇನ್ ಗುಲ್ಬರ್ಗ ನ್ಯೂಸ್. ನಾನು ವೈಷ್ಣವಿ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಅದ್ದೂರಿಯಾಗಿ ಜರುಗಿದ ಮಣ್ಣೂರು ಆಸ್ಪತ್ರೆಯ 4ನೇ ವಾರ್ಷಿಕೋತ್ಸವ ಸಮಾರಂಭ. ನಗರದ ಜಗತ್ ವೃತ್ತದಲ್ಲಿ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಸಮಾರಂಭ ಅದ್ದೂರಿ ಆಚರಣೆ. ಜನವರಿ 6ರಂದು ಆದರ್ಶ ವಿದ್ಯಾಪೀಠದ 5ನೇ ಶ್ರೀಮನ್ಯಾಯ ಸುಧಾ ತೀರ್ಥರ ಮಂಗಲ ಮಹೋತ್ಸವ ಸಮಾರಂಭ ಆಯೋಜನೆ. ವಿಜೃಂಭಣೆಯಿಂದ ಜರುಗಿದ ಡಾಕ್ಟರ್ PS ಶಂಕರ್ ಪ್ರತಿಷ್ಠಾನದ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ. ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತೇದಾರ್ ಹುಟ್ಟುಹಬ್ಬ ಅರ್ಥಪೂರ್ಣವಾಗಿ ಆಚರಣೆ. ಇದೀಗ ವಾರ್ತೆಗಳ ವಿವರ. ಕಲಬುರಗಿಯ ಪ್ರತಿಷ್ಠಿತ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ 4ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಸಮಾರಂಭದಲ್ಲಿ ಭಾಗವಹಿಸಿದ ಅನೇಕ ರಾಜಕೀಯ ಮುಖಂಡರು, ಮಠಾಧೀಶರು ಆಸ್ಪತ್ರೆಯ MD ಡಾಕ್ಟರ್ ಫಾರೂಕ್ ಮಣ್ಣೂರ್ ಅವರಿಗೆ ಶುಭ ಹಾರೈಸಿದರು. ಕಲಬುರಗಿ ನಗರದ ಬಾರಾ ಹಿಲ್ಸ್ ರಿಂಗ್ ರಸ್ತೆ ಬಳಿ ಇರುವ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ 4ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವು ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಸಮಾರಂಭದಲ್ಲಿ ಭಾಗವಹಿಸಿದ ಗಣ್ಯರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ವಾರ್ಷಿಕೋತ್ಸವದ ಅಂಗವಾಗಿ ವೇದಿಕೆಯ ಕಾರ್ಯಕ್ರಮಕ್ಕೆ ಎಲ್ಲ ಚಪ್ಪಾಳೆ ತಮ್ಮೆಲ್ಲರ ಕಡೆಯಿಂದ ಮಧುಮೇಹ ಮುಕ್ತ ಕಲಬುರಗಿ ಅಭಿಯಾನಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಲಾಗಿದೆ. ಬಳಿಕ ಸಮಾರಂಭದಲ್ಲಿ ಭಾಗವಹಿಸಿದ ಗಣ್ಯರು, ಮಠಾಧೀಶರು ಆಸ್ಪತ್ರೆಯ MD ಡಾಕ್ಟರ್ ಫಾರೂಕ್ ಮಣ್ಣೂರ್ ಅವರಿಗೆ ಸನ್ಮಾನಿಸಿ ನಂತರ ಮಾತನಾಡಿ ಆಸ್ಪತ್ರೆಯ ಸೇವೆಯ ಕುರಿತು ಕೊಂಡಾಡಿದರು. ಅತ್ಯಂತ ಶ್ರೇಷ್ಠ ಆಸ್ಪತ್ರೆ ಯಾವುದಂದ್ರೆ ಮಣ್ಣೂರು ಆಸ್ಪತ್ರೆ. ಡಾಕ್ಟರ್ಗಳಂದರೆ ಜೀವ ಉಳಿಸ್ತಕ್ಕಂಥ 2ನೇ ದೇವರು ಅಂತ ಹೇಳ್ತಾರೆ. ಆ 2ನೇ ದೇವರಿಗೆ ನೋಡಬೇಕಾದ್ರೆ ನಾವು ಮಲ್ಟಿ ಸ್ಪೆಷಲಿಸ್ಟ್ ಆಸ್ಪತ್ರೆ ಮಣ್ಣೂರು ಡಾಕ್ಟರ್ ಫಾರೂಕ್ ಮಣ್ಣೂರ್ ಅವರ ಆಸ್ಪತ್ರೆ ನೋಡಬೇಕು. ಅಲ್ಲಿ ಹೋದ ಜೀವನ ಉಳಿಸ್ತಂಥ ನಿರ್ದೇಶನಗಳಿವೆ. ಭಾಳಷ್ಟು ಬಡವರು, ಹಿಂದುಳಿದ ಜನಾಂಗದವರಿಗೆ ಅವ್ರ ಹತ್ತಿರ ದುಡ್ಡಿರಲಾದ್ರೂ ಕೂಡ ಪುಕ್ಕಟ್ಟೆಯಾಗಿ ಟ್ರೀಟ್ಮೆಂಟ್ ಕೊಟ್ಟು ಅವರಿಗೆ ಅನುಕೂಲ ಮಾಡ್ತಕ್ಕಂಥದ್ದು, ರೋಗದಿಂದ ಮುಕ್ತ ಮಾಡ್ತಕ್ಕಂಥ ಕೆಲಸ ಕಲಬುರಗಿ ನಗರದಲ್ಲಿ ಯಾರಾದರೂ ಮಾಡ್ತಿದ್ರು ಅದು ಡಾಕ್ಟರ್ ಫಾರೂಕ್ ಅವರು. ಅದಕ್ಕಾಗಿ ಈ 4ನೇ ವರ್ಷದ ಈ ಸಂಸ್ಥಾಪಕ ದಿನವನ್ನು ತಾವು ಆಚರಣೆ ಮಾಡ್ತಿದ್ದೀರಿ. ಫಾರೂಕ್ ಅವರು ಹೊರಗಡೆ ದಿಲ್ಲಿ, ಚೈನಾ ಇನ್ನಿತರ ಕಡೆ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಮಾಡಿ ವೈದ್ಯಕ ರಂಗದಲ್ಲಿ ಏನೇನು ಕಲಿಬೇಕಾಗಿತ್ತು, ಏನೇನು ಜ್ಞಾನವನ್ನು ತಿಳ್ಕೋಬೇಕಾಗಿತ್ತು ಅವೆಲ್ಲವನ್ನು ಕೂಡ ಅಳವಡಿಸಿಕೊಂಡು ಬಂದು ಈ ಆಸ್ಪತ್ರೆ ತೆರೆದಿದ್ದಾರೆ. ಬಹುಶಃ ಗುಲ್ಬರ್ಗದಲ್ಲಿ ಜಾತಿ ರಹಿತವಾದಂಥ ಆಸ್ಪತ್ರೆ ಯಾವುದು ಗುಲ್ಬರ್ಗದಲ್ಲಿ ನಮ್ಮ ಫಾರೂಕ್ ಆಸ್ಪತ್ರೆ. ಇದನ್ನು ನಾವೆಲ್ಲ ಇವಾಗ ಸಹಾಯ ಮಾಡಬೇಕು. ಮುಂದಿನ ದಿನದಲ್ಲಿ ಅವ್ರಿಗೆ ಎಲ್ಲ ರೀತಿಯ ಸಹಾಯ ಸಹಕಾರ ರಾಜಕೀಯವಾಗಿ ನಾವೆಲ್ಲ
ಅವ್ರು ಸರಿ ಇರ್ತೀವಿ ಎಂಬ ಮಾತನ್ನು ಕೂಡ ಹೇಳಿ, ಈ ಕೆಲವೇ ದಿನದಲ್ಲಿ ಕೆಲವು ಆಸ್ಪತ್ರೆ ಇರ್ತಾವೆ, ಯಾವ ಕಾಸ್ಟ್ಲಿ ಪೇಷಂಟ್ ಹೋಯ್ತಂದ್ರೆ 10 ಡಾಕ್ಟ್ರುಗಳು ಇರ್ತಾರೆ. ಅತ್ಯಂತ ಕಡು ಬಡವರು ಬಂದರೆ ಅವ್ರು ಯಾರಿಗೂ ನೋಡ್ರೆ ಇರೋಂಗಿಲ್ಲ. ಇಲ್ಲಿ ಜಯದೇವ ಆಸ್ಪತ್ರೆ ಇದ್ದಂಥ ಎಲ್ಲ ಸಲಕರಣೆಗಳು ಕೂಡ ನಮ್ಮ ಫಾರೂಕ್ ಆಸ್ಪತ್ರೆಯಲ್ಲಿವೆ. ಮತ್ತು ಯಾವ್ಯಾವ ಟ್ರೀಟ್ಮೆಂಟ್ ಬೇಕು ಅವೆಲ್ಲವೂ ಕೂಡ ಇಲ್ಲಿ ಲಭ್ಯವಾಗಿವೆ. ಒಂದು ಸಲ ಪೇಷಂಟ್ ಬಂದು ಅಡ್ಮಿಟ್ ಆದಂದರೆ ಅವನಿಗೆ ಯಾವುದೇ ರೋಗ ಇರ್ಬೋದು, ಅವಕ್ಕೆ ಸರಿಸಮಾನವಂಥ ಎಲ್ಲ ರೀತಿಯ ಚಿಕಿತ್ಸೆ ನಮ್ಮ ಈ ಆಸ್ಪತ್ರೆ ಸಿಗುತ್ತದೆ ಎಂಬ ಮಾತನ್ನು ಕೂಡ ಹೇಳಿ, ಡಾಕ್ಟರ್ ಫಾರೂಕ್ರವರು ಮಾಡಿದಂಥ ಸೇವೆಯನ್ನು ಪರಿಗಣಿಸಿ ಅವರ ಜನಪರ ಕಾಳಜಿಯನ್ನು ಗುರುತಿಸಿ ಮಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ 2022ರಲ್ಲಿ ಪ್ರತಿಷ್ಠಿತ ಗ್ಲೋಬಲ್ ಹೆಲ್ತ್ ಕೇರ್ ಆ್ಯಂಡ್ ವೆಲ್ನೆಸ್ ಅವಾರ್ಡ್ ಹಾಗೂ ಐಕಾನ್ ಆಫ್ ಏಷ್ಯಾ ಅವಾರ್ಡ್ ಲಭಿಸಿರುತ್ತದೆ. ಬಹುಶಃ ಇಂಥ ಅವಾರ್ಡ್ ಮತ್ತು ಬೇರೆ ಯಾರಿಗೂ ಸಿಗಲಿಕ್ಕಿಲ್ಲ, ಯಾವ ಡಾಕ್ಟರ್ಗಳಿಗೆ ಸಿಗಲಿಕ್ಕಿಲ್ಲ. ಗುಲ್ಬರ್ಗದಾಗ ಭಾಳ ಮಂದಿ ಅವ್ರ ಮುಖ ನೋಡಿ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಆಸ್ಪತ್ರೆ ಭಾಳ ಅದ. ಎಷ್ಟೋ ಮಂದಿಗೆ ಈ ಕೊರೋನಾ ಸಂದರ್ಭದಲ್ಲಿ ಅವ್ರು ಅಡ್ಮಿಟ್ ಆದಾಗ ಅವ್ರಿಗೆ ಟ್ರೀಟ್ಮೆಂಟ್ ಇಲ್ಲಾರ್ದೆ ಭಾಳಷ್ಟು ಜೀವ ಹೋಗಿದ್ವಿ. ಆದರೆ ನಮ್ಮ ಫಾರೂಕ್ ಸಾಹೇಬ್ರ ಆಸ್ಪತ್ರೆ ಬಡವರು, ದಲಿತರು, ಹಿಂದುಳಿದ ವರ್ಗದವರ ಈ ಆಸ್ಪತ್ರೆ ಇದಾಗಿದೆ. ಅತ್ಯಂತ ಕಡು ಬಡವರು ಕೂಡ ಬಂದು ಅವ್ರಿಗೆ ಭೇಟಿ ಮಾಡಿದರೆ ಅವರ ದುಡ್ಡು ಇಲ್ಲಾದ್ರೂ ಕೂಡ ಅವ್ರಿಗೆ ಉತ್ತಮವಾದ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಕೆಲಸ ಅವರು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ಯಾರೇ ಪೇಷಂಟ್ ಬರಲಿ, ದುಡ್ಡು ಇರಲಿ ಬಿಡಲಿ, ಮೊದಲು ಟ್ರೀಟ್ಮೆಂಟ್ ಆಮೇಲೆ ಉಳಿದ ಕೆಲಸ. ಆ ರೀತಿಯಲ್ಲಿ ಭಾಳಷ್ಟು ಕಡೆ ಪೇಷಂಟ್ಗಳು ಅಡ್ಮಿಟ್ ಆಗಿ ಅಲ್ಲಿ ಆರಾಮ ಆಗಲ್ಲ ಅಂತ ಗೊತ್ತಾದಾಗ ನಮ್ಮ ಫಾರೂಕ್ ಆಸ್ಪತ್ರೆಗೆ ಬಂದಾಗ ಅವ್ರಿಗೆ ಗುಣಮುಖವಾಗಿ ಅವರಿಗೆ ಉತ್ತಮ ಆರೋಗ್ಯವನ್ನು ಕೊಟ್ಟು ಕಳಿಸೋಂಥ ಆಸ್ಪತ್ರೆ ನಮ್ಮ ಫಾರೂಕ್ ಆಸ್ಪತ್ರೆ ಇರೋದರಿಂದ ಮುಂದಿನ ದಿನಗಳಲ್ಲಿ ಇದು ಬಹುಶಃ ವಿಶ್ವ ದರ್ಜೆಯ ಆಸ್ಪತ್ರೆಗೆ ಸೇರಿದೆ. ಇಲ್ಲಿ ವಿಶ್ವ ದರ್ಜೆಯ ಉತ್ತಮವಾದಂಥ ಚಿಕಿತ್ಸೆ ಇಲ್ಲಿ ಸಿಗ್ತವೆ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಫಾರೂಕ್ ಅವರು ಇನ್ನೂ ಎತ್ತರ ಬೆಳಿಬೇಕು. ಇವರಿಂದ ಈ ಆಸ್ಪತ್ರೆಯಿಂದ ಸೋಲಾಪುರಕ್ಕೆ ನಮ್ಮ ಅಲ್ಲಂಪುರ ಪಾಟೀಲ್ ಹೇಳಿದ ಹಾಗೆ 500 ಮಂದಿ ಓದ್ತಿದ್ರು. ಮೊದಲ ಗುಲ್ಬರ್ಗದಾಗ ಆಸ್ಪತ್ರೆ ಸರಿ ಇಲ್ಲ ಅಂಥೇಳಿ ಸೋಲಾಪುರಕ್ಕೆ ಓದ್ತಿದ್ರು. ನಿಮಗೆಲ್ಲ ಈ ನಿಮ್ಮ ಆಸ್ಪತ್ರೆ ಆದಮೇಲೆ ಸೋಲಾಪುರ ಮಂದಿ ವಾಪಸ್ ಗುಲ್ಬರ್ಗಕ್ಕೆ ಬರ್ಲಾಕತ್ತೆ. ಇಲ್ಲರ ಅಲ್ಲಿ ಹೋಗಿ ಕೇಸಿ ಅಲ್ಲಿ ಟ್ರೀಟ್ಮೆಂಟ್ ಇಲ್ಲಿ ಟ್ರೀಟ್ಮೆಂಟೇ ಕೊಡ್ತಿರೋರು, ಅಲ್ಲಿ ಹೆಣನೇ ಬರ್ತೀವಿ ವಾಪಸ್ಸು. ಆದ್ರೆ ನಿಮ್ಮ ಆಸ್ಪತ್ರೆಗಳಾದಮೇಲೆ ಈಗ ಎಲ್ಲ ರಾಯಚೂರು ಇರ್ಬೋದು, ಸೋಲಾಪುರ ಇರ್ಬೋದು, ಎಲ್ಲ ಕಡೆ ಜನರು ಮಹಾರಾಷ್ಟ್ರದಿಂದಲೂ ಕೂಡ ಗುಲ್ಬರ್ಗಕ್ಕೆ ಬರಬೇಕಾದ್ರೆ ಘನತೆ, ಗೌರವ, ವ್ಯಕ್ತಿತ್ವ, ಡಾಕ್ಟರ್ಗಳಂದ್ರೆ ಎರಡೇ ದೇವರಂತೇಳಿ ಹೇಳ್ತಾರೆ. ಅದಕ್ಕೆ ನೀವು ಅದಕ್ಕೆ ಅಂಥ ವ್ಯಕ್ತಿತ್ವ ನಿಮ್ಮಲ್ಲಿ ಇದೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಅಲ್ಲಂಪುರ ಪಾಟೀಲ್ ಈಗಾಗಲೇ ಈ ಆಸ್ಪತ್ರೆಯ ಬಗ್ಗೆ ಹೇಳಿದ್ದಾರೆ. ನಾನು ಕೂಡ ಫಾರೂಕ್ ನನ್ನ ಮನೆಯ ಮಗ ಇದ್ದಪ್ಪಲೆ ಫಾರೂಕ್ ಅವರಿಗೆ ಇದು ಆಸ್ಪತ್ರೆ ನಂದಿ ಅಂತೇಳಿ ತಿಳ್ಕೊಂಡು ನಾವೆಲ್ಲ ಬಂದಿದ್ದೇವೆ. ಈ ಆಸ್ಪತ್ರೆಗೆ ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ಗುಲ್ಬರ್ಗದಲ್ಲಿ ಮತ್ತು ಕರ್ನಾಟಕ ಭಾಗದಲ್ಲಿ ಅತ್ಯಂತ ಎತ್ತರವಾಗಿ ಬೆಳೆದು ಈ ಆಸ್ಪತ್ರೆ ಬಡವರಿಗೆ ದಾರಿದೀಪ ಆಗಲಿ. ಗರೀಬರು ಬಡವರು ಯಾರಾದರೂ ಬಂದರೂ ಕೂಡ ಸ್ವಲ್ಪ ಡಿಸ್ಕೌಂಟ್ನು ಮಾಡಲ್ಲ, ಮಾಡ್ತಿಲ್ಲ. ಹಾಂ, ಗರೀಬ್ ಮಂದಿ ಯಾರು ಬಂದರೂ ರೊಕ್ಕ ಬೇಡ, ಎಷ್ಟು ಕೊಡ್ತಾರೆ ಅಷ್ಟೇ ಮಾಡಿ. ಅಲ್ಲಂಪುರ ಪಾಟೀಲ್ ಯಾರಿಗಾರು ಕಳಿಸ್ತಂತಂದ್ರೆ ಫ್ರೀ ಮಾಡಿಬಿಡು ಹೋಲ ಕಡೆ ಅಂತ ಒಬ್ಬ ಉತ್ತಮವಾದಂಥ ಆಸ್ಪತ್ರೆ ಇರೋದ್ರಲ್ಲಿಂದ ನಾವು ಭಾಳ ಸಂತೋಷದ ಬಂದಿದೆ. ಮುಂದಿನ ದಿನಗಳಲ್ಲೂ ಕೂಡ ಈ ಆಸ್ಪತ್ರೆಗೆ ಬೆನ್ನೆಲುಬಾಗಿದ್ದು ಎಲ್ಲ ರೀತಿಯ ಸಹಕಾರ ರಾಜ್ಯ ಸರ್ಕಾರದಿರ್ಬೋದು, ಇನ್ನಿತರ ಎಲ್ಲ ಇದರಲ್ಲಿ ನಾವು ಅಲ್ಲಂಪುರ ಪಾಟೀಲ್ ಮಾಡ್ತೀವಿ ಎಂಬ ಮಾತನ್ನು ಕೂಡ ಹೇಳಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಅವಕಾಶ ಮಾಡಿದವರು. ಆಸ್ಪತ್ರೆ ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ತೆಗೆದು 4 ವರ್ಷಗಳಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಭಾಳ ಚೆನ್ನಾಗಿ ಒಳ್ಳೆಯ ರೀತಿಯಿಂದ ಸೇವೆ ಸಲ್ಲಿಸಿ ಎಲ್ಲರ ಮನಸ್ಸನ್ನು ಗೆದ್ದು ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಈ ಒಂದು ರಿಂಗ್ ರಸ್ತೆ ರೋಡ್ನಲ್ಲಿ ಮಲ್ಟಿ ಸ್ಪೆಷಲಿಸ್ಟ್ ಆಸ್ಪತ್ರೆ ಏನು ಇವತ್ತು 2ನೇ ತಾರೀಕು ದಿವಸ 4ನೇ ವರ್ಷಕ್ಕೆ ಕಾಲಿಡ್ತಾರೆ. ಫಸ್ಟ್ ಪ್ರಿಯಾರಿಟಿ ಏನಪ್ಪ ಅಂದರೆ ಟ್ರೀಟ್ಮೆಂಟ್ಗೆ ಇರ್ತಕ್ಕಂಥದ್ದು, ಚಿಕಿತ್ಸೆಗೆ ಭಾಳ ಮೂಲ ಆದ್ಯತೆ ಕೊಡ್ತಕ್ಕಂಥ ವ್ಯಕ್ತಿ. ಸದಾ ಏನಪ್ಪ ಅಂದರೆ ಯಾರೇ ಪೇಷಂಟ್ ಬಂದರೂ ಕೂಡ ಮನೆಯ ಮಗನಂತೆ ನೋಡಿಕೊಂಡು ಅವರಿಗೆ ಒಳ್ಳೆಯ ರೀತಿಯಿಂದ ಚಿಕಿತ್ಸೆ ಕೊಟ್ಟು ಇವತ್ತು
ಇನ್ನೂ ಹೆಚ್ಚಿನ ರೀತಿಯಿಂದ ನೆಕ್ಸ್ಟ್ ಏನಪ್ಪ ಅಂದ್ರೆ ಡಯಾಬಿಟಿಸ್ ಫ್ರೀ ಕಲಬುರಗಿ ಅಂತ ಹೇಳಿ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದಾನೆ. ಇನ್ನೊಂದು ಹೆಲ್ತ್ ಮ್ಯಾಗಝಿನ್ 3rd ಎಡಿಷನ್ ಲಾಂಚ್ ಮಾಡ್ತಾ ಇದ್ದಾನೆ. ಅದನ್ನು ಕೂಡ ಇದು ನಾನು ನೋಡ್ತಾ ಇದ್ದೀನಿ. ಮತ್ತು ಮಣ್ಣೂರು ಹಾಸ್ಪಿಟಲ್ 2025 ಕ್ಯಾಲೆಂಡರ್ ಲಾಂಚ್ ಆಗಿದೆ. ಮಣ್ಣೂರು ಡೈರಿ ಲಾಂಚ್ ಆಗಿದೆ. ಉದಯವಾಣಿ ಸ್ಪೆಷಲ್ ಎಡಿಷನ್ ನ್ಯೂಸ್ ಪೇಪರ್ ಅದರಲ್ಲಿ ಕೂಡ ಇವತ್ತು ನಾವು ನೋಡಿದ್ದೀವಿ. ಈ ರೀತಿ ಏನಪ್ಪ ಅಂದರೆ ಎಲ್ಲರಿಗೂ ಕೂಡ ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾನೆ. ಆದ ಕಾರಣ ಭಗವಂತ ಮುಂದಿನ ದಿವಸ ಬರ್ತಕ್ಕಂಥ ದಿವಸದಲ್ಲಿ ಅವನಿಂದ ಭಾಳಷ್ಟು ಜನ ವಿದ್ಯೆ ಕಲಿತಾರೆ. ಅದನ್ನು ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದು ಭಾಳ ಅತಿ ಅವಶ್ಯಕವಾಗಿರ್ತಕ್ಕಂಥ. ಕಲಬುರಗಿ ಜಿಲ್ಲೆ ಅಂದರೆ ಯಾರೂ ಹಾಸ್ಪಿಟ್ಲಿಗೆ ಹೋಗ್ತಿರ್ಲಿಲ್ಲ ಮೊದಲು. ಎಲ್ಲರೂ ಮಿರಜ್ಗೆ ಹೋದೆ, ಸೊಲಾಪುರಕ್ಕೆ ಹೋದೆ, ಹೈದರಾಬಾದ್ ಹೋದೆ. ಬೆಳಗ್ಗೆನಿಂದ ಎಲ್ಲ ಟ್ರೈನ್ ಫುಲ್ಲಾಗಿ ಹೋಗ್ತಾಯಿದ್ವಿ. ಇವತ್ತು ಭಾಳಷ್ಟು ಜನ ಇಲ್ಲಿ ನಮ್ಮ ಈ ಭಾಗದಲ್ಲಿ ಡಾಕ್ಟರ್ಸ್ಗಳು ಹೋದ ನಂತರ ಮತ್ತು 371 ಕಲಂ ತಿದ್ದುಪಡಿ ಬಂದ ನಂತರ ಭಾಳಷ್ಟು ಜನ ಬಡ ಜನರಿಗೆ, ಒಳ್ಳೆಯ ವಿದ್ಯಾವಂತರಿಗೆ ಹಣವಿಲ್ಲದೆ ಏನಪ್ಪ ಅಂದ್ರೆ ಫ್ರೀ ಸೀಟ್ ಸಿಗ್ತಕ್ಕಂಥ ಕಾರಣದಿಂದಾಗಿ ಭಾಳಷ್ಟು ಆಸ್ಪತ್ರೆಗಳು ತಲೆ ಎತ್ತಿವೆ ಈ ಭಾಗದಲ್ಲಿ. ಒಳ್ಳೆ ಏನಪ್ಪ ಅಂದ್ರೆ ಹಾಸ್ಪಿಟ್ಲ್ಗಳು ಇವತ್ತು ಜಯದೇವ್ ಹಾಸ್ಪಿಟ್ಲ್ಗೆ ನಾವು ನೋಡ್ಬೇಕಾದ್ರೆ ಹೈದರಾಬಾದ್, ಬಾಂಬೆನಿಂದ ಕೂಡ ಪೇಷಂಟ್ ಬರ್ತಾಯಿವೆ ಬೇರೆ ಕಡೆಯಿಂದ. ಯಾವ ರೀತಿ ಕಲಬುರಗಿ ಜನ ಬೇರೆ ಕಡೆ ಹೋಗ್ತಕ್ಕಂಥ ಪರಿಸ್ಥಿತಿ ಇತ್ತು, ಇವತ್ತು ನಮ್ಮ ಕಡೆಗೆ ಏನಪ್ಪ ಅಂದ್ರೆ ಭಾಳಷ್ಟು ಜನ ಇವತ್ತು ಬರ್ತಕ್ಕಂಥ ESI ಆಸ್ಪತ್ರೆಗಾಗಲಿ, ಜಯದೇವ ಆಸ್ಪತ್ರೆಗಾಗಲಿ, ಮಣ್ಣೂರು ಹಾಸ್ಪಿಟ್ಲಿಗಾಗಲಿ ಮತ್ತು ಬೇರೆ ಬೇರೆ ಆಸ್ಪತ್ರೆಗಳು ಇಲ್ಲಿ ಸಾಕಷ್ಟು ಇವತ್ತು ಆಸ್ಪತ್ರೆಗಳು ತಲೆ ಎತ್ತಿವೆ. ಅಲ್ಲಿ ಒಳ್ಳೆ ವಿದ್ಯಾವಂತ ಡಾಕ್ಟ್ರುಗಳು ಹೊರಹೊಮ್ಮಿದ್ದಾರೆ. ಅವರ ಒಂದು ಒಂದು ಒಳ್ಳೆಯ ಗುಣದಿಂದ ಭಾಳಷ್ಟು ಜನರಿಗೆ ಗುಣ ಆಗ್ತಾಯಿದೆ. ಒಳ್ಳೆಯ ಒಂದು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಎಲ್ಲದರಲ್ಲಿ ಕೂಡ ನ್ಯೂರೋ ಸ್ಪೆಷಲಿಸ್ಟು ಅಷ್ಟೇ ಇದ್ದಾರೆ. ಆರ್ಥೋ ಇದರಲ್ಲಿ ಕೂಡ ಎತ್ತಿದ ಕೈ ಇದೆ ಇವತ್ತು. ಮತ್ತು ನಮ್ಮ ಬ್ರೈನ್ ಅದರಾಗಿ ಬೇರೆ ಬೇರೆ ಡಯಾಬಿಟೀಸ್ ಬಗ್ಗೆ ಆಗಲಿ ಎಲ್ಲದರಲ್ಲಿ ಕೂಡ ಪರಿಣಿತರವಾದಂಥ ಆಸ್ಪತ್ರೆಗಳು ಇವತ್ತು ನಮ್ಮ ಗುಲ್ಬರ್ಗದಲ್ಲಿ ಬಂದಿವೆ. ಆದ ಕಾರಣ ಇವತ್ತು ಸಾರ್ವಜನಿಕರು ಒಂದು ಹ್ಯಾಬಿಟ್ ಇರ್ತದೆ, ಎಲ್ಲೇ ಹೋದರೂ ಸೊಲಾಪುರಕ್ಕೆ ಹೋಗ್ಬೇಕು, ಹೈದರಾಬಾದ್ಗೆ ಹೋಗ್ಬೇಕಂತ. ಅದನ್ನೆಲ್ಲ ಬಿಟ್ಟು ಇವತ್ತು ನಮ್ಮಲ್ಲೇ ಒಳ್ಳೆ ಡಾಕ್ಟರ್ಸ್ ಬಂದಿದ್ದಾರೆ, ಒಳ್ಳೆ ಇಕ್ವಿಪ್ಮೆಂಟ್ಸ್ ಇವೆ, ಎಲ್ಲ ರೀತಿಯಿಂದ ಸಲಕರಣೆಗಳು ಹೊಂದಿರತಕ್ಕಂಥ ಆಸ್ಪತ್ರೆಗಳು ತಲೆ ಎತ್ತಿವೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಮಣ್ಣೂರು ಮಲ್ಟಿಸ್ಪೆಷಲ್ ಹಾಸ್ಪಿಟ್ಲ್ ಭಾಳ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಸುಂದರವಾದ ಕಟ್ಟಡ, ಸುಂದರವಾದ ಸ್ವಚ್ಛತೆಯಿಂದ ಎಲ್ಲರನ್ನ ನೋಡ್ಕೊಳ್ತಕ್ಕಂತೆ ಸಾರ್ವಜನಿಕ ಒಂದು ಆಸ್ಪತ್ರೆ ನಡೆಸ್ಕೊಂಡು ಹೋಗೋದ್ರ ಮಧ್ಯದಲ್ಲಿ ಕೆಲವೊಂದು ಕಲ್ಚರಲ್ ಆ್ಯಕ್ಟಿವಿಟೀಸ್ ಕೂಡ ಹಾಕ್ಕೊಂಡು ಪೇಷಂಟ್ಗಾಗಲಿ ಸಾರ್ವಜನಿಕರಿಗಾಗಲಿ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಿಕೊಟ್ಟು ಬಂದಿರತಕ್ಕಂಥ ನಮ್ಮ ಡಾಕ್ಟರ್ ಫಾರೂಕ್ ಅಹಮದ್ ಮಣ್ಣೂರ್ ಅವರಿಗೆ ಕಲಬುರಗಿ ಜಿಲ್ಲೆ ಜನತೆಯ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಇದೇ ರೀತಿ ತಾವು ಆಸ್ಪತ್ರೆ ಮುಂದುವರಿಸಿಕೊಂಡು ಒಳ್ಳೆಯ ರೀತಿಯಿಂದ ಜನರಿಗೆ ತಮ್ಮ ಸೇವೆ ಮುಟ್ಲಿ ಅಂತಕ್ಕಂಥ ಮಾತನ್ನು ಹಾರೈಸ್ತಾ ಮತ್ತೊಮ್ಮೆ ತಮಗೆ ಒಳ್ಳೆಯದಾಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ऐसे ऐसे नाजुक ऑपरेशंस इनके पास हुए हैं और कामयाब भी हुए हैं. जो लोग शोलापुर जाते थे, हैदराबाद जाते थे, आज वो यहाँ पर ही ऑपरेशन हो रहे हैं और इनका इलाज हो रहा है. आपको हैदराबाद और शोलापुर जाने की ज़रूरत नहीं पड़ रही. आज से चंद साल पहले तो सब लोग पूरे हैदराबाद शोलापुर जाते थे, लेकिन आज अल्लाह के फजल से हमारे ऐसे ऐसे डॉक्टर्स काबिल लोग, और भी कई हॉस्पिटल हैं और भी कई डॉक्टर हैं, लेकिन डॉक्टर फारूक मनूर साहब बहुत अच्छा काम कर रहे हैं और उनके वालिद की दुआ उनके साथ में है और ऐसा ही आप काम करते रहिए. और एक हमारी गुजारिश है, जो भी गरीब लोग होते हैं उनको ज़रा कंसेशन दीजिए और देते हैं. कभी भी हम फ़ोन करके बोलते फलां गरीब है, मुस्तहिक है, आप उनकी मदद करो, कुछ कम करो, तो बराबर कम करते आ रहे हैं. और भी जितना भी हो सकता है आप गरीबों का ख्याल रखते हुए फीस लीजिए और अच्छा काम करते रहिए. हम दुआ करेंगे कि आपके हॉस्पिटल में जो भी बीमार होके आते हैं उनका इलाज हो और आपके हॉस्पिटल से शिफायाब होके जाए और ऐसा ही काम करते रहिए. ये एक हॉस्पिटल तो यहाँ पे है, हमारे MSK में इलाके में भी और एक हॉस्पिटल डालिए आप, 3-4 ब्रांचेस डालिए आप. हम दुआ करेंगे आपके लिए, आप काम करते रहिए. बस क्या कहते हैं मैं ಮುಚ್ಚಿಡುವಂಥ ಮಾತಿಲ್ಲ, ಕಮರ್ಷಿಯಲ್ ದುಡ್ಡು ಅನ್ನೋದಂತೆ ಮಾತು ಬರುತ್ತೆ. ಸೊ ಅದೊಂದು ಏನು ಬ್ಯಾಡ್ ನೇಮ್ ಇದೆ, ಅದು ತೆಗಿಬೇಕಂತ ಹೇಳಿ ಟ್ರೈ ಮಾಡ್ತಾ ಇದ್ದೀನಿ. ಅದು ವಿತ್ ಫಸ್ಟ್ ಹೆಜ್ಜೆ ಡಯಾಬಿಟಿಕ್ ಫ್ರೀ ಕಲಬುರಗಿ ಅಂತ. ಸೊ ಇದು FBS PPBS ಟೆಸ್ಟ್ ಇದೆ. ದಿಸ್ ಇಸ್ ನಾಟ್ ಓನ್ಲಿ ಫಾರ್ ದಿ ಇವತ್ತೊಂದು ದಿನ ಇಲ್ಲ, ಮಣ್ಣೂರು ಹಾಸ್ಪಿಟಲ್ ಯಾವಾಗ ತನಕ ಇದೆ ಆವಾಗ ತನಕ ಈ ಟೆಸ್ಟ್ ಫ್ರೀ ಇರುತ್ತೆ. ಮತ್ತು ಅಂದರೆ ನೆಕ್ಸ್ಟ್ ಡೇ ಬರ್ತಾ ಎವ್ರಿ ಟೈಮ್ ಏನಾದರೂ ಮಾಡಬೇಕು ಒಂದೊಂದು ಅಂತೇಳಿ ಎಲ್ಲ ಸ್ಟಾಫ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ.
ಆ್ಯಂಡ್ ಇದ್ರೊಳಗೆ ನಂದು ಒಂದೇ ಕಾರ್ಯ ಇಲ್ಲ, ಎಲ್ಲ ಸ್ಟಾಫ್ ಜೊತೆಗೆ ಕೊಡ್ತಾ ಇದ್ರೆ ಅಂತ ಹೇಳಿ ಇಷ್ಟು ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲಾಂದರೆ ಒಂದು ಮನುಷ್ಯಲಿಂದ ಇದು ಮಾಡುವಂಥ ಕೆಲಸ ಇಲ್ಲ. ಓಕೆ, ಫಸ್ಟ್ ಪಾಯಿಂಟ್ ಇದು ಹೇಳಬೇಕಂದ್ರೆ. ನೆಕ್ಸ್ಟ್ ಎಲ್ಲ ವೇದಿಕೆ ಮೇಲೆ ಆಸನ ಇದ್ದಿದ್ರ ಎಲ್ಲ ನಮ್ಮ ಪೂಜ್ಯ ಬಾಳಮುತ್ತವರಾಗಲಿ, ನಮ್ಮ ಸಾಹೇಬರಾಗಲಿ, ನಮ್ಮ MLA ಸರ್ ಆಗಲಿ, ನಮ್ಮ MLC ಸರ್ ಆಗಲಿ, ನಮ್ಮ ಎಲ್ಲ ದೊಡ್ಡ ಪೊಲಿಟಿಕಲ್ ಲೀಡರ್ಸ್ ಆಗಲಿ, ಎಲ್ಲರೂ ತಾವು ಬಂದು ನಮಗೆ ಆಶೀರ್ವಾದ ಕೊಟ್ಟಿದ್ದೀರಿ ಮತ್ತು ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ. ಒಂದು ನಮ್ಮ ಬೆನ್ನ ಹಿಂದೆ ನಿಂತೆ ನಮ್ಗೆ ಸಪೋರ್ಟ್ ಮಾಡ್ತೀವಿ. ಭಾಳ ಇದು ದೊಡ್ಡ ಮಾತಂತ ಹೇಳ್ಬೇಕಂತೀನಿ. ನಮ್ಮ ಪೇರೆಂಟ್ಸ್ ಆಗಲಿ, ನಮ್ಮ ಸ್ಟಾಫ್ ಆಗಲಿ, ಎಲ್ಲರದ್ದು ಏನೋ ಒಂದು ಸಪೋರ್ಟ್ ಇದೆ. ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ DHO ಸರ್ ಆಗಲಿ, RCHO ಸರ್ ಆಗಲಿ, ಯಾವಾಗ ಬಂದರೂ ಸಪೋರ್ಟ್ ಮಾಡ್ತಾರೆ. ಇಲ್ಲ, ನೀವು ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀರಾ. ಯಾಕಂದರೆ ಒಂದು ಕೋವಿಡ್ ಬಂದಾಗ ಗೌರ್ಮೆಂಟ್ ಎಲ್ಲ ಪ್ರೈವೇಟ್ದವ್ರಿಗೆ ಕರೆದು ಕುಂತೊಂದು ಮೀಟಿಂಗ್ ತೊಗೊಂಡು. ಯಾಕಂದರೆ ಗೌರ್ಮೆಂಟ್ ಪ್ರೈವೇಟ್ ಎಲ್ಲ ಕಲಿತೆ ನಡೆಸೋದಿರುತ್ತೆ. ಸೊ ದಟ್ ಈಸ್ ದಿ ಅಡ್ಮಿನಿಸ್ಟ್ರೇಷನ್. DC ಮೇಡಮ್ DC ಇರುತ್ತಾರೆ, ಒಂದು ಡಿಸ್ಟ್ರಿಕ್ಟ್ ಹೆಡ್, ದೇ ವಿಲ್ ಕಾಲ್ ಆಲ್ ದಿ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ವೆನ್ ಎವರ್ ದಿರ್ ಇಸ್ ಎನ್ ಕ್ರೈಸಿಸ್. ಸೊ ಅವಾಗ ಪ್ರೈವೇಟಿಂದ ಏನಿದೆ ಒಂದು ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ. ಸೊ ಆಲ್ವೇಸ್ ಪ್ರೈವೇಟ್ ಆ್ಯಂಡ್ ಗೌರ್ಮೆಂಟ್ ಶುಡ್ ಗೋ ಇನ್ ಹ್ಯಾಂಡ್ ಆ್ಯಂಡ್ ಹ್ಯಾಂಡ್. So always I request all the administration or all the political leaders to always support the private people also, because ನೋಡಿ ಸರ್ಕಾರ ಗೌರ್ಮೆಂಟ್ ಇರುತ್ತೆ ಆ್ಯಂಡ್ ಅದಕ್ಕೊಂದು ಒಂದು 20-30% ಆಗಲಿ, ಬಟ್ ಪ್ರೈವೇಟ್ ಸೆಕ್ಟರ್ನು ಏನಿದೆ ಅಂತ ಸಪೋರ್ಟ್ ಮಾಡುತ್ತೆ. ಒಂದು ಕ್ರೈಸಿಸ್ ಬಂದಾಗ, ಲೈಕ್ ಪ್ಯಾಂಡಮಿಕ್ ಅಂತಾರೆ. ಪ್ಯಾಂಡಮಿಕ್ ಅಂದರೆ ಇಟ್ ಈಸ್ ಎವ್ರಿವೇರ್, ಡಿಸೀಸ್ ಈಸ್ ಎವ್ರಿವೇರ್. ಸೊ ಅವಾಗ ಏನಂತ ತಮ್ಮ ಕೈಲಿಂದ ಹೋಗ್ಬಿಟ್ಟಿರುತ್ತೆ. ಸೊ ಅಂಥ ಒಂದು ಸ್ಥಿತಿಯಲ್ಲಿ ಎಲ್ಲರದ್ದು ಕೈ ಹಚ್ಚಬೇಕು. ಎಲ್ಲರದ್ದು ಕೈ ಹಚ್ಚಿದರೆ ಅದು ಒಳ್ಳೇದಾಗುತ್ತೆ. ಸೊ ಅಂಥ ಒಂದು ಪರಿಸ್ಥಿತಿ ಬಂದಾಗ ನಮ್ಗೆ ಗೊತ್ತಾಗಿತ್ತು. ಸೊ ಎವ್ರಿ ಟೈಮ್ ಏನಿದೆ ಪ್ರೈವೇಟ್ ಗೌರ್ಮೆಂಟ್ ಸೆಕ್ಟರ್ ಎಲ್ಲ ಕಲ್ತಿ ಜೊತೆಗೆ ಮಾಡಿದ್ರೆ ಏನದ ಒಂದು ದೊಡ್ಡ ಬಿಮಾರಿ ಏನಿದೆ, ನಾವು ಕೋವಿಡ್ಗೆ ನಾವು ಕಂಟ್ರೋಲ್ ಮಾಡಿದ್ವಿ. ಸೊ ಅದೇ ಥರ ಏನಿದೆ ನಮ್ಮ ಪ್ರೈವೇಟ್ ಸೆಕ್ಟರಿಗೆ ಏನಾದ್ರು ಒಂದು ಸಪೋರ್ಟ್ ಇರಬೇಕು ಎಲ್ಲದು ಅಂತೇಳಿ ನಾನು ಕೇಳಬೇಕಂತ ಹೇಳ್ತೀನಿ. ನಮ್ಮ ಹಾಸ್ಪಿಟಲ್ ಮಾತಾಡಬೇಕಂದ್ರೆ 2024ನಲ್ಲಿ ನಾವು ಭಾಳ ಒಳ್ಳೆ ಮಿರಾಕ್ಯುಲಸ್ ಸರ್ಜರೀಸ್ ಮಾಡಿದ್ದೀವಿ, ಭಾಳ ಮಿರಾಕ್ಯುಲಸ್ ರಿಕವರೀಸ್ ಬಂದಿದೆ. 2024ನಲ್ಲಿ ಹೇಳಬೇಕಂದ್ರೆ ಒಂದು ರೀಸೆಂಟ್ಲಿ ನಾವು ಮಾಡಿದ್ವಿ. ಒಂದು ಕಿಡ್ನಿ ಸ್ಟೇಜ್ 3 ಅಡ್ವಾನ್ಸ್ಡ್ ಕಿಡ್ನಿ ಕ್ಯಾನ್ಸರ್ದು ಸ್ಟೇಜ್ 3 ಇತ್ತು. ಆಪರೇಷನ್ ಮಾಡಿದ್ದು 4th ಡೇಗೆ ನಾವು ಡಿಸ್ಚಾರ್ಜ್ ಮಾಡಿದ್ದೀವಿ. ಅಲ್ಲಾ ಬಕ್ಷ ಅಂತ ಪೇಷಂಟ್ MS ಸ್ಕೀಮ್ ಇಲ್ದ ಒಂದಿದ್ನು, ಓನ್ಲಿ 4th ಡೇ ಡಿಸ್ಚಾರ್ಜ್ ಮಾಡಿದ್ದು. ಭಾಳ ಮತ್ತು ಜಸ್ಟ್ ನಮ್ಮ ಕಮಗ್ನೂರ್ ಸರ್ ಹೇಳ್ತಾ ಇದ್ರು ಭಾಳ ಕಡಿಮೆದಲ್ಲಿ ಮಾಡಬೇಕು ಸರ್. ಇದು ಒಂದು 10 to 12 lakh ಆಪರೇಷನ್ ನಾವು 1.5 ಲಕ್ಷದಾಗ ಮಾಡಿ ಕಳಿಸಿದ್ದೀವಿ ಸರ್. ಪೇಷಂಟಿಗೆ ಕೇಳ್ಬೋದು ಸರ್, 10 to 12 lakh ಸರ್ಜರಿ, ಮತ್ತು ಅದನ್ನು ಜಸ್ಟ್ 10 days ಒಳಗೆ ಡಿಸ್ಚಾರ್ಜ್ ಮಾಡಿ ಕಳಿಸಿದ್ದೀವಿ. ಇದಕ್ಕಿಂತ ಮೊದಲು ಒಂದು ಗುಲಿಯನ್ ವ್ಯಾರಸ್ ಸಿಂಡ್ರೋಮ್ ಅಂತೆ ಪೀಡಿಯಾಟ್ರಿಕ್ ಏಜ್ನಲ್ಲಿ ಭಾಳ ಸೂಕ್ಷ್ಮವಾಗಿ ಇದು ಬಿಮಾರಿ ಇದೆ. ಪೀಡಿಯಾಟ್ರಿಕ್ ಏಜ್ನಲ್ಲಿ ಬರುವಂಥದ್ದಿಲ್ಲ. ಒಂದು ಕೋಟಿದಲ್ಲಿ ಒಬ್ರಿಗೆ ಬರುವಂಥದ್ದು, ಅದನ್ನು ನಾವು ಡಯಾಗ್ನೋಸಿಸ್ ಮಾಡಿ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿ ಕಳಿಸಿದ್ವಿ. ಭಾಳ ಖುಷಿಯಾಗೋದ್ರು ಪೇಷಂಟಾಗಿ. ಇದು ಮತ್ತು ಇಂಥ ಒಂದು ಎಂಥ ಕ್ರಿಟಿಕಲ್ ಬ್ರೈನ್ ಸರ್ಜರಿ ಆಗಲಿ, ಶ್ವಾಸಕೋಶ ಸರ್ಜರಿ ಆಗಲಿ, ನಮ್ಮ ಹೊಟ್ಟೆ ಸರ್ಜರಿ ಆಗಲಿ, ಸ್ಪೈನ್ ಸರ್ಜರಿ ಆಗಲಿ, ಯಾವುದೇ ಸರ್ಜರಿ ಇಲ್ಲ ಅನ್ನುವಂಥ ಮಾತಿಲ್ಲ ನಮ್ಮಲ್ಲಿ. ಮತ್ತು ಯಾವುದೇ ಪೇಷಂಟಿಗೆ ಬಂದ ಮೇಲೆ 24 ಗಂಟೆ ತನಕ ಬಹಳಷ್ಟು ಪೇಷಂಟಿಗೆ ಅವ್ರದ್ದು ಅಮೌಂಟ್ ಝೀರೋನೇ ಇರುತ್ತೆ. 24 ಗಂಟೆ ಒಳಗೆ ಯಾವುದೇ ಹಾಸ್ಪಿಟ್ಲ್ ಹೋಗ್ರಿ ಆ ಥರ ಯೂಶ್ವಲಿ ಇರಲ್ಲ. ಬಟ್ ನಾವು ಅದೊಂದು ಮನಸ್ಸಿನಲ್ಲಿ ಮಾಡ್ಕೊತ ಹೋಗ್ತಾ ಇದ್ದೀವಿ. ಇದು ಮಾಡಬೇಕು. ದೇವ್ರು ನನಗೆ ಜಾಸ್ತಿ ತಾಕತ್ತು ಕೊಟ್ಟರೆ ಡೆಫಿನೆಟ್ಲಿ ಇನ್ನು ಫ್ರೀನೇ ಮಾಡುವಂಥ ಒಂದು ಇದು ಮಾಡೋಣ ಗೋಷ್ಠಿ. ಮತ್ತು ಇನ್ನೊಂದು ಮಾತು ಏನು ಹೇಳಬೇಕಂದ್ರೆ, ಎಲ್ಲರೂ ಒಂದೊಂದು ಗುರಿ ಇಟ್ಟಿರ್ತಾರೆ. ಅಂದರೆ ಈಗ ನನಗೆ ಅಲ್ಲಂ ಪ್ರಭು ಸರ್ ಹಂಗೆ ಆಗಬೇಕು, ನಾನು ಪೊಲಿಟಿಕಲ್ ಲೀಡರ್. ಮತ್ತೊಂದು ಹೆಲ್ತ್ ಒಳಗಿದ್ರೆ ನಾನು ಬಾಕ್ಸಿಂಗ್ ತೆಗೆದ್ರೆ ಟೈಸನ್ ಹಾಕಬೇಕು. ನಮ್ಮ ಹಾಸ್ಪಿಟಲ್ ಗುರಿ ಏನಂದ್ರೆ ನಾವು ಸತ್ಯಸಾಯಿ ಹಾಸ್ಪಿಟಲ್ ಒಂದು ಗುರಿ ಹಾಕಬೇಕಂತ. ಇದಕ್ಕೆ ಸತ್ಯಸಾಯಿ ಹಾಸ್ಪಿಟಲ್ ಫ್ರೀ ಇದೆ. ಮನೆಯೊಳಗಿರ್ತಕ್ಕಂಥ ಮಗ 1 ವರ್ಷ ಆಯ್ತು ಅಂತ ತಿಳ್ಕೊಂಡು ಕೇಳಿದರೆ ಅವನು ಹುಟ್ಟು ಹಬ್ಬ ಅಂತ ನಾವೆಲ್ಲರೂ ಆಚರಣೆ ಮಾಡ್ತೇವೆ. ಹುಟ್ಟು ಹಬ್ಬ ಆಚರಣೆ ಮಾಡುವಂತಹ ಸಂದರ್ಭದೊಳಗ ಬೇಕಾಗಿರ್ತಕ್ಕಂಥ ಎಲ್ಲ ಬಂಧು ಬಾಂಧವರನ್ನು ಕರ್ಕೊಂಡು ಬಹಳಷ್ಟು ಜನ ಕೂಡಿಕೊಂಡು ಸಂಭ್ರಮದಿಂದ ಆಚರಣೆಯನ್ನು ಮಾಡುವಂಥದ್ದು ನಾವೆಲ್ಲ ಇತ್ತೀಚಿನ ದಿನಮಾನಗಳಲ್ಲಿ ಬಹಳಷ್ಟು ಕಾಣ್ತಾ ಇದ್ದೇವೆ. ಆದ್ರೆ ಮಗನ ಹುಟ್ಟು ಹಬ್ಬವನ್ನ ಆಚರಣೆ ಮಾಡಿಕೊಂಡಿರ್ತಕ್ಕಂಥ ತಂದೆ ತಾಯಂದಿರು ಆ ಎಲ್ಲಾ ಸಂಭ್ರಮವನ್ನ ಮುಗಿಸಿ ಆದ ನಂತರ ಮನೆಯೊಳಗೆ ಹೋಗಿ ಕೂತ್ಕೊಂಡು ವಿಚಾರ ಮಾಡ್ತಾರಂತ, ನಮ್ಮ ಮಗನಿಗೆ 1 ವರ್ಷ ಆಯುಷ್ಯ ಕಡಿಮೆ ಆಯ್ತಲ್ಲ ಅಂತ ತಿಳ್ಕೊಂಡು.
ಅಂದ್ರೆ ಭಗವಂತ ಕೊಟ್ಟಿರ್ತಕ್ಕಂಥ ಆಯುಷ್ಯದೊಳಗೆ 1 ವರ್ಷ ಮಗನ ಆಯುಷ್ಯ ಕಮ್ಮಿ ಆಯ್ತಲ್ಲ ಅಂತ ತಿಳ್ಕೊಂಡು ಮನೆಯೊಳಗೆ ಹೋಗಿ ಚಿಂತೆ ಮಾಡುವಂಥದ್ದು ನಾವೆಲ್ಲರೂ ಕಾಣ್ತೇವೆ. ಆದ್ರೆ ಆಸ್ಪತ್ರೆದು ಹಂಗಲ್ಲ. ಇದು ಆಸ್ಪತ್ರೆ ಎಷ್ಟು ವರ್ಷ ನಾವು ಹುಟ್ಟು ಹಬ್ಬ ಆಚರಣೆ ಮಾಡ್ತೀವಿ ಅಷ್ಟು ಇದಕ್ಕೆ ಆಯುಷ್ಯ ವೃದ್ಧಿ ಆಯಿತು ಅನ್ನುವಂಥದ್ದನ್ನು ನಾವು ಎಲ್ಲಿಯಾದರೂ ಕಾಣ್ತೀವಿ ಅಂತ ತಿಳ್ಕೊಂಡು ಕೇಳಿದರೆ ಇದು ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಒಳಗೆ ಕಾಣ್ತೀವಿ ಅನ್ನುವಂಥದ್ದನ್ನು ಈ ವೇದಿಕೆಯ ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಬಹಳಷ್ಟು ಜನ ಅತಿಥಿ ಗಣ್ಯರು ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತುಗಳನ್ನು ಈ ವೇದಿಕೆ ಮೇಲೆ ಆಡಿ ಹೋಗಿದ್ರು. ಒಬ್ಬ ಡಾಕ್ಟರ್ ಆದವರು 3 ನಾಡಿಗಳನ್ನು ಬಲ್ಲವರಾಗಿರ್ಬೇಕಂತ. ಇತ್ತಿತ್ತಲಾಗಿ ಬಹಳಷ್ಟು ಮಷಿನ್ಗಳು ಬಂದಾವ. ಒಂದೊಂದು ದೇಹದ ಒಂದೊಂದು ಭಾಗವನ್ನು ಪರೀಕ್ಷೆ ಮಾಡುವಂತ ಮಷಿನ್ಗಳು ಬಂದಾವ. ಮೊದಲಿನ ಕಾಲಕ್ಕೆ ಯಾವ ಮಷಿನ್ ಇರಲಿಲ್ಲ. ಮೊದಲಿನ ಕಾಲಕ್ಕೆ ಯಾವ ಮಷಿನ್ ಇರ್ಲಾರ್ದಕ್ಕಿಂತ ಪೂರ್ವದೊಳಗೆ ಏನು ಮಾಡ್ತಿದ್ರು ಡಾಕ್ಟರ್ ಅಂತ ತಿಳ್ಕೊಂಡು ಕೇಳಿದರೆ ನಾಡಿಯನ್ನು ನೋಡ್ತಿದ್ರು ಅವರು. ಮನುಷ್ಯನಿಗೆ 3 ನಾಡಿಗಳಿರ್ತವೆ. ಒಂದು ವಾತ, ಒಂದು ಪಿತ್ತ, ಒಂದು ಶ್ಲೇಷ್ಮ ಅನ್ನುವಂಥ 3 ನಾಡಿಗಳಿರ್ತವೆ. ಈ 3 ನಾಡಿಗಳೇ ಮುಖ್ಯವಾಗಿರ್ತಕ್ಕಂಥದ್ದು. ಒಂದೊಂದು ನಾಡಿ ಒಂದೊಂದು ರೋಗವನ್ನು ತರ್ತದೆ. ಅಂಥ ನಾಡಿ ಪರೀಕ್ಷೆಯೊಳಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನು ಇಟ್ಟುಕೊಂಡಿರ್ತಕ್ಕಂಥ ವೈದ್ಯರಿಗೆ ಯಾವ ಮಷಿನ್ಗಳು ಬೇಕಾಗಿಲ್ಲ ಅನ್ನುವಂಥದ್ದನ್ನು ಬಹಳ ಕಾಲದಿಂದ ನೋಡ್ಕೊತ ಬಂದಿದ್ದೀವಿ. ಆದ್ರೆ ಅದು ನಾಡಿ ಪರೀಕ್ಷೆ ಇತ್ತಿತ್ತಲಾಗಿ ಏನಾಗಿಬಿಟ್ಟಿತ್ತು ಅಂತ ತಿಳ್ಕೊಂಡು ಕೇಳಿದರೆ ಅದರ ಪರಿಜ್ಞಾನವನ್ನು ಕಡಿಮೆ ಆಗಿ ಈಗ ಏನು ಹಿಂಗೆ ಕಣ್ಣು ತೆರೆದು ನೋಡಿದರೆ ಒಳಗಿಂದೆಲ್ಲ ಕಾಣುವಂಥದ್ದು ಮಷಿನ್ಗಳು ಬಂದುಬಿಟ್ಟಿದ್ದಾವೆ. ಈ ಒಂದು ಮಷಿನ್ ನಮ್ಮ ದೇಹಕ್ಕೆ ಹಚ್ಚಿದ್ರೆ ಅಂತ ತಿಳ್ಕೊಂಡು ಕೇಳಿದ್ರೆ ಒಳಗಿನ ಅಂಗಾಂಗಗಳೆಲ್ಲ ಕಂಡು ಬಿಡ್ತಾವೆ ನಮಗೆ. ಅಂಥ ಒಂದು ಭಾಳ ಕಿಮ್ಮತ್ತಿನ ಮಷಿನ್ಗಳು ಇಟ್ಕೊಂಡು ಆಸ್ಪತ್ರೆಗಳನ್ನು ತಕ್ಕೊಂಡು ಇವತ್ತು ಜನರ ರೋಗನನ್ನು ಮುಕ್ತಿ ಮಾಡುವಂಥ ವೈದ್ಯರೇನದಾರಲ್ಲ ಇವರು ವೈದ್ಯ ನಾರಾಯಣ ಹರಿ ಅಂತ ಕರೀತಾರೆ. ಮತ್ತು ವೈದ್ಯರೊಳಗೂ 2 ನಮೂನಿ ವೈದ್ಯರದಾರ. ಒಬ್ಬ ವೈದ್ಯರು ಮಾಡೋದೇನಂತ ತಿಳ್ಕೊಂಡು ಕೇಳಿದರೆ ಮನುಷ್ಯನಲ್ಲಿರ್ತಕ್ಕಂಥ ಎಲ್ಲ ರೊಕ್ಕವನ್ನು ಹೀರಿಕೊಂಡು ಅವನಿಗೆ ಏನು ಮುಂದಿನ ರೊಕ್ಕ ಕಟ್ಟಲಿಕ್ಕಾಗದೇ ಇರತಕ್ಕಂಥ ಸಂದರ್ಭದೊಳಗೆ ಡಿಸ್ಚಾರ್ಜ್ ಮಾಡುವಂಥ ಆಸ್ಪತ್ರೆಗಳನ್ನು ನಾವು ಕಲಬುರಗಿ ಒಳಗೆ ಕಾಣ್ತೇವೆ. ಕಾಣಲ್ಲಂತಲ್ಲ, ಭಾಳ ಮಂದಿ ಹೆಸರನ್ನು ಹೇಳೋದು ಬೇಡ, ನಾವು ಅದನ್ನು ಕೂಡ ಅನುಭವ ನಾವು ಹೊಂದಿದ್ದೇವೆ. ಆದರೆ ಕಲಬುರಗಿ ಒಳಗೆ ಮಣ್ಣೂರು ಆಸ್ಪತ್ರೆ ಅನ್ನುವಂಥದ್ದೇನು 3 ವರ್ಷ ಮುಗಿಸಿ 4ನೇ ವರ್ಷದೊಳಗೇನು ಪಾದಾರ್ಪಣೆ ಮಾಡಿದಲ್ಲ, ಇಲ್ಲಿ ತನಕಲೂ ಕೂಡ ಕೆಟ್ಟ ಹೆಸರನ್ನು ಹೊಂದದೇ ಇರತಕ್ಕಂಥ ಆಸ್ಪತ್ರೆ ಯಾವುದಾದ್ರೂ ಇದ್ದರೆ ಅದು ಮಣ್ಣೂರು ಆಸ್ಪತ್ರೆ ಅನ್ನುವಂಥದ್ದನ್ನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗ್ತದೆ. ಅಂಥ ಮಣ್ಣೂರು ಆಸ್ಪತ್ರೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಫಾರೂಕ್ ಸರ್ ಅವರು ತಮ್ಮ ಆಸ್ಪತ್ರೆಯ ತಮ್ಮ ವೃತ್ತಿಯ ಬಗ್ಗೆ ಭಾಳ ಅದ್ಭುತವಾಗಿರ್ತಕ್ಕಂಥ ಕನಸುಗಳನ್ನು ಕಟ್ಟಿಕೊಂಡಿದ್ದಾರೆ. ಆ ಕನಸುಗಳನ್ನು ಸಹಕಾರ ಆಗಬೇಕಾಗಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಅವರಲ್ಲಿ ಇರ್ತಕ್ಕಂಥದ್ದು ದೊಡ್ಡದಾಗಿರ್ತಕ್ಕಂಥ ಗುಣ ಏನಂತ ತಿಳ್ಕೊಂಡು ಕೇಳಿದರೆ ಒಂದಿಷ್ಟು ಪರೋಪಕಾರದ ಗುಣಗಳಿದ್ದಾಗ ಮಾತ್ರ ಅವ್ರು ಕಟ್ಕೊಂಡಿರ್ತಕ್ಕಂಥ ಕನಸುಗಳನ್ನು ಸಹಕಾರಗೊಳ್ತವೆ. ಮನುಷ್ಯ ಇವತ್ತು ಭಾಳ ಎತ್ತರಕ್ಕೆ ಬೆಳಿಬೇಕಾಗಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಭಾಳ ದುಡ್ಡು ಗಳಿಸಿದ್ರೆ ಭಾಳ ಎತ್ತರಕ್ಕೆ ಬೆಳಿತಾನಂತನ್ನುವಂಥದ್ದಲ್ಲ. ಮನುಷ್ಯನಲ್ಲಿ ಒಂದಿಷ್ಟು ಪರೋಪಕಾರದ ಗುಣ ಇತ್ತು ಅಂತ ತಿಳ್ಕೊಂಡು ಕೇಳಿದರೆ ಅವ ಭಾಳ ಎತ್ತರಕ್ಕೆ ಬೆಳಿತಾನ ಅನ್ನೋದಕ್ಕೆ ನಮ್ಮ ಡಾಕ್ಟರ್ ಫಾರೂಕ್ ಸರ್ ಅವರೇ ಅಂತ ತಿಳ್ಕೊಂಡು ಹೇಳಲಿಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಕಾರಣ ಅಂತಂದರೆ ಅವ್ರು ಆಡುವಂಥ ಮಾತಿನೊಳಗೆ ಒಂದು ಮಾತು ಹೇಳಿದರು. ಯಾರೋ ಒಬ್ಬರು ಪೇಷಂಟ್ ಬಂದಿದ್ರು ಇಲ್ಲಿ MSK ಮಿಲ್ಲಿಂದ. ಅವರಿಗೆ ಸುಮಾರು 16 ಲಕ್ಷ ವೆಚ್ಚ ಆಗುವಂಥ ಖರ್ಚನ್ನು ನಾವು ಸುಮಾರು 1.5 ಲಕ್ಷದೊಳಗೆ ಕಳಿಸ್ಕೊಟ್ಟಿವಿ ಅಂತ ತಿಳ್ಕೊಂಡು ಕೇಳಿದರೆ ಇದಕ್ಕಿಂತ ಪುಣ್ಯದ ಮಾತು ಇನ್ನೊಂದಿಲ್ಲ ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ಬಹಳಷ್ಟು ಮಂದಿ ಡಾಕ್ಟರ್ ಆದವರು ಏನು ಮಾಡ್ತಾರೆ ಅಂತ ತಿಳ್ಕೊಂಡು ಕೇಳಿದ್ರೆ ರೋಗನ ನಿರ್ಮೂಲನೆ ಮಾಡೋರು ಭಾಳ ಕಡಿಮೆ ಅದಾರ. ಡಾಕ್ಟರ್ ಆದವರು ರೋಗನ ನಿರ್ಮೂಲನೆ ಮಾಡೋರು ಕಡಿಮೆ ಅದ. ಆದ್ರೆ ರೋಗಿಯನ್ನೇ ಪೂರ್ತಿ ನಿರ್ಮೂಲನೆ ಮಾಡಿ ಕಳಿಸುವಂಥ ಡಾಕ್ಟರ್ ಭಾಳ ಮಂದಿ ಕಾಣ್ತೇವೆ. ಅಂಥವರ ಸಾಲನ್ನು ಬಿಟ್ಟು ರೋಗನ ನಿರ್ಮೂಲನೆ ಮಾಡುವಂಥ ಸಾಲಿನೊಳಗೆ ಯಾರಾದರೂ ಅದಾರ ಅಂತ ತಿಳ್ಕೊಂಡು ಕೇಳಿದರೆ ನಮ್ಮ ಡಾಕ್ಟರ್ ಫಾರೂಕ್ ಸರ್ ಅಂತ ತಿಳ್ಕೊಂಡು ಹೇಳೋಕ್ಕೆ ಭಾಳ ಸಂತೋಷ ಅನ್ನಿಸ್ತದೆ. ಈ ಒಂದು ಸಂದರ್ಭಕ್ಕೆ ನಾವು ಬರಬೇಕಾಗಿತ್ತು ಅಂತ ತಿಳ್ಕೊಂಡು ಕೇಳಿದರೆ ಸುಮಾರು 1 ವಾರದ ಹಿಂದೆನೇ ನಮ್ಮ ಉದಯ್ ಪಾಟೀಲ್ರು ನಾನು ಒಂದು ಬೇರೆ ಕಾರ್ಯಕ್ರಮದಲ್ಲಿ ಇದ್ದಿರ್ತಕ್ಕಂಥ ಸಂದರ್ಭದೊಳಗೆ ನಮಗೆ ಫೋನ್ ಹಚ್ಚಿದ್ರು. ಹಿಂಗೆ ಮಣ್ಣೂರು ಆಸ್ಪತ್ರೆದು ಒಂದು 4ನೇ ವರ್ಷದ ಹುಟ್ಟು ಹಬ್ಬ ಅದರಪ್ಪ, ಅದಕ್ಕೆ ನೀವು ಬರಬೇಕು ಅಂತಂದಾಗ ನನಗೆ ಭಾಳ ಖುಷಿ ಆಯಿತು. ಬರೀ ನಾನು ಎಲ್ಲೋ ಹೆಸರು ಕೇಳ್ತಿದ್ದೀವಿ, ಆದರೆ ಆಸ್ಪತ್ರೆಗೆ ಹೋಗುವಂಥ ಸಂದರ್ಭ ಬರಲಿಲ್ಲ.
ಇವತ್ತು ನಮ್ಮ ಉದಯ್ ಪಾಟೀಲ್ರವರ ಮುಖಾಂತರವಾಗಿ ನಾವು ಡಾಕ್ಟರ್ನ ಕಾಣ್ತೇವಲ್ಲ, ದವಾಖಾನಿಗೆ ಹೋಗ್ತೇವಲ್ಲ ಅನ್ನುವಂಥ ಖುಷಿಯಿಂದ ಅವರಾಯಿತು, ನಮ್ಮ ಖೇಣಿ ಸಾವ್ಕಾರ ಆಯಿತು, ಅವರಿಬ್ಬರ ಮುಖಾಂತರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬರುವಂಥದ್ದಾಗಿದೆ. ಡಾಕ್ಟರ್ ಫಾರೂಕ್ ಸರ್ ಅವರಿಗೆ ನಾವು ಹೇಳೋದು ಅಷ್ಟೇ, ನಮ್ಮ ಅಲ್ಲಂಪ್ರಭು ಪಾಟೀಲ್ ಹೇಳಿದರು, ನಮ್ಮ ತಿಪ್ಪಣ್ಣಪ್ಪಣ್ಣ ಕಮುಕ್ನವ್ರು ಹೇಳಿದರು, ಯಾರು ದೇಹಿ ಅಂತ ಬರ್ತಾರೆ ಅವ್ರಿಗೆ ಚಿಕಿತ್ಸೆ ಕೊಟ್ಟು ಕಳಿಸಿ ಅವ್ರು ಏನು ಹರಿಸ್ತಾರಲ್ಲ ಅದೇ ಶಿವನ ಆಶೀರ್ವಾದ ಅನ್ನುವಂಥದ್ದನ್ನು, ಅದೇ ಅಲ್ಲನ ಆಶೀರ್ವಾದ ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ. ಆ ನಿಟ್ಟಿನೊಳಗೆ ನಮ್ಮ ಡಾಕ್ಟರ್ ಫಾರೂಕ್ ಸರ್ ಅವರು ಕಟ್ಕೊಂಡಿರ್ತಕ್ಕಂಥ ಕನಸುಗಳು ಎಲ್ಲ ಅವರು ಕೈ ಇಚ್ಛೆ ಸೇರಲಿ ಅನ್ನೋ. ಇದೇ ವೇಳೆ ಆಸ್ಪತ್ರೆಯ ವಾರ್ಷಿಕೋತ್ಸವದ ಸವಿ ನೆನಪಿಗಾಗಿ ಮಧುಮೇಹ ತಪಾಸಣೆ ಬರುವ ಎಲ್ಲರಿಗೂ ಜೀವಾವಧಿವರೆಗೂ ಉಚಿತ ತಪಾಸಣೆ ನಡೆಸುವ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಆಸ್ಪತ್ರೆಯ ಆಡಳಿತ ಮಂಡಳಿಯ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಸಮಾರಂಭದಲ್ಲಿ ಸಜ್ಜಾದೆ ನಶೀನ್ ಖಾಜಾ, ಯದುಲ್ಲಾ ಖಾಜಾ ಹುಸೇನಿ, ಅಯೂಬ್ ಮಿಯಾ, ಸೈಯದ್ ಅಲಿ ಜೇಕಿ ಅಲ್ ಹುಸೇನಿ, ಕಲಬುರಗಿ ದಕ್ಷಿಣ ವಿಧಾನಸಭೆ ಕ್ಷೇತ್ರದ ಶಾಸಕ ಅಲ್ಲಮಪ್ರಭು ಪಾಟೀಲ್, ಪಾಳ ಗುರುಮೂರ್ತಿ ಶಿವಾಚಾರ್ಯರು, ಎಂಎಲ್ಸಿ ತಿಪ್ಪಣ್ಣಪ್ಪ ಕಮಕ್ನೂರ್, ಇಲಿಯಾಸ್ ಶೇಟ್, ಮೊಹಮ್ಮದ್ ಹುಸೇನ್, ವಿಶ್ವನಾಥ್ ನ್ಯಾಮಗೌಡ್, ಜುಲೇಕಾರ್ ಅದನನ್, ನಜೀರ್ ಖುರೇಶಿ, ಪಿಐ ಖಾಜಾ ಹುಸೇನ್, ಉದಯ್ ಪಾಟೀಲ್ ಸೇರಿದಂತೆ ಅನೇಕರು ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ನಗರದ ಜಗತ್ ವೃತ್ತದ ಬಳಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಯ ಆವರಣದಲ್ಲಿ ಆಯೋಜನೆ ಮಾಡಲಾಗಿದ್ದ ಭೀಮಾ ಕೋರೆಗಾಂ ವಿಜಯೋತ್ಸವ ದಲಿತ ಸ್ವಾಭಿಮಾನ ಜಾಗೃತಿ ದಿನದ ಬೃಹತ್ ಸಮಾರಂಭವನ್ನು ಅದ್ದೂರಿಯಾಗಿ ಜರುಗಿತು. ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಸಮಾರಂಭವನ್ನು ರಾಜಕೀಯ ಮುಖಂಡರು ಹಾಗೂ ಅತಿಥಿ ಗಣ್ಯರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟಿಸಿದರು. ಸಮಾರಂಭಕ್ಕೂ ಮುನ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಜಗತ್ ವೃತ್ತದವರೆಗೆ ಭವ್ಯ ಮೆರವಣಿಗೆ ನಡೆಯಿತು. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನದ 7 ದಿನದ ಶೋಕಾಚರಣೆ ಹಿನ್ನೆಲೆಯಲ್ಲಿ ಸರಳವಾಗಿ ವಿಜಯೋತ್ಸವ ಆಚರಿಸಲಾಯಿತು. ನಂತರ ಸಮಾರಂಭವನ್ನು ಉದ್ದೇಶಿಸಿ ಕಾಂಗ್ರೆಸ್ ಮುಖಂಡರಾದ ನೀಲ್ಕಂಠರಾವ್ ಮುಲ್ಗೆ, ರಾಜಗೋಪಾಲ್ ರೆಡ್ಡಿ ಮಾತನಾಡಿದರು. ಕೊಟ್ಟ ಮಾರ್ಗದರ್ಶನ ನಾವೆಲ್ಲರೂ ಪಾಲಿಸಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಿವತ್ತು ಸಾಕಷ್ಟು ಕಷ್ಟದಲ್ಲಿ ಶಿಕ್ಷಣವಂತರಾಗಿ ಹಾಗೂ ಸಂಸ್ಕಾರವಂತರಾಗಿ ಸಾಕಷ್ಟು ನಮ್ಮ ಇಡೀ ದೇಶದಲ್ಲೇ ಉನ್ನತ ಶಿಕ್ಷಣ ಪಡೆದು ನಮ್ಮೆಲ್ಲರಿಗೆ ಶಿಕ್ಷಣ ಕೊಡೋದರಲ್ಲಿ ಅವರು ಸಾಕಷ್ಟು ಯಶಸ್ವಿಯಾಗಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಗಿನ ಕಾಲದಲ್ಲಿ ಇಷ್ಟೆಲ್ಲ ಲೈಟ್ಗಳು, ಈಗ ಇಷ್ಟೆಲ್ಲ ಸೌಕರ್ಯಗಳು, ಇಷ್ಟೆಲ್ಲ ಎಸಿಗಳು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಯಾವೂ ಕೂಡ ಇದ್ದಿಲ್ಲ. ಇಲ್ಲೂ ಕೂಡ ಎಷ್ಟು ದೊಡ್ಡ ಶಿಕ್ಷಣವಂತರಾಗಿ ಹಾಗೂ ಇಡೀ ದೇಶದಲ್ಲೇ ದೊಡ್ಡ ಉನ್ನತ ಶಿಕ್ಷಣವಂತರಾಗಿ ಇಡೀ ದೇಶದ ಕಾನೂನು ಸಚಿವರಾಗಿ ಸಾಕಷ್ಟು ಎಲ್ಲ ಬಡವರ ಬಗ್ಗೆ, ರೈತರ ಬಗ್ಗೆ, ಸಾಕಷ್ಟು ಮಧ್ಯಮ ವರ್ಗದ ಬಗ್ಗೆ ಸಾಕಷ್ಟು ಕಾಳಜಿ ವಹಿಸಿ ಹಾಗೂ ಎಲ್ಲರಿಗೆ ಬದುಕು ಕೊಟ್ಟಂತ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭೂಮಿಗೆ ಬಂದ ಭಗವಂತ, ನಮ್ಮೆಲ್ಲರಿಗೆ ನಮ್ಮ ಪಾಲಿಗೆ ಭೂಮಿಗೆ ಬಂದ ಭಗವಂತರವರು. ಹಾಗೂ ಅವರ ಹಾಕಿಕೊಟ್ಟ ಮಾರ್ಗದರ್ಶನ ಎಲ್ಲರೂ ಸಾಗಬೇಕು. ನಾವೆಲ್ಲರೂ ಒಳ್ಳೆಯ ಶಿಕ್ಷಣವಂತರಾಗಬೇಕು, ಒಳ್ಳೆ ಸಂಸ್ಕಾರವಂತರಾಗಬೇಕಂತ ಅವರ ಆಶಯ. ನಾವು ಒಳ್ಳೆಯ ಶಿಕ್ಷಣವಂತರ ಆದ್ರೆ ಮಾತ್ರ ಅವರ ನನಸು ಮಾಡ್ದಂಗೆ ಆಗುತ್ತದೆ. ಅದಕ್ಕೆ ನಮ್ಮೆಲ್ಲರೂ ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವಂತರಾಗಿ ಹಾಗೂ ಸಂಸ್ಕಾರವಂತರಾಗಿ ನಮ್ಮ ಮಕ್ಕಳಿಗೆ ನಾವು ಮಾಡಬೇಕು. ಮಾಡಿದ್ರೆ ತಾನೇ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರೆಸ್ಪೆಕ್ಟ್ ನಾವು ಕೊಟ್ಟಂಗೆ ಆಗ್ತದೆ, ಅವ್ರ ನನಸು ಮಾಡ್ದಂಗೆ ಆಗ್ತದೆ. ಅದಕ್ಕೆ ನಾವೆಲ್ಲರೂ ನಮ್ಮ ಮಕ್ಕಳು ಒಳ್ಳೆಯ ಶಿಕ್ಷಣವಂತರ ಆಗಬೇಕು ಹಾಗೂ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಟ್ಟು ಒಳ್ಳೆಯ IAS
IPS, ಡಾಕ್ಟರು, ಇಂಜಿನಿಯರು, ಒಳ್ಳೆ ರಾಜಕಾರಣಿ ಆಗಬೇಕಾದ್ರೂ ಶಿಕ್ಷಣ ಬಹಳ ಮುಖ್ಯ. ಅತ್ಯಂತ ಶೋಷಣೆಯಲ್ಲಿ ಮುಂದುವರೆದ ವರ್ಗಗಳ ಜನ ಇಟ್ಟಿದ್ರು. ಪ್ರೊಫೆಸರ್ ಸುಳ್ಳದ್ ಸರ್ ಅವರು ಹೇಳಿದಂಗ ನಮ್ಮ ಹಿರಿಯರಿಗೆ ಕೇಳ್ತಿದ್ದೆವು. ನಮ್ಮ ಅಣ್ಣನಾದಂಥ ದತ್ತಾತ್ರೇಯ ರೆಡ್ಡಿ ಅವರು ಸಿನೆಟ್ ಮೆಂಬರ್ ಇದ್ರು, ಕಲಬುರಗಿ ಯೂನಿವರ್ಸಿಟಿ ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ ಇದ್ರು. ಅವರು ಎಜುಕೇಟೆಡ್ ಇದ್ರು. ಅವ್ರು ಹೇಳ್ತಿದ್ರು ಬಹಳ ತೊಂದರೆ ಕೊಡ್ತಿದ್ರು ಹಿಂದಕ್ಕೆ. ಅದೇ ಬೆನ್ನಿಗೆ ಬಾಡಿಗೆ ಹಾಕೊಂಡು ಹೋಗ್ಬೇಕು, ಆಮೇಲೆ ಕೊಳ್ಳಾಗ ಕುಳ್ಳಿ ಕಟ್ಕೊಂಡು ಹೋಗ್ಬೇಕು. ದಲಿತರಂದ್ರೆ ಯಾರಂತಂದ್ರ ದಲಿತ ಸಮಾಜದಲ್ಲಿ ಹುಟ್ಟಿದ ಜನ ಅಷ್ಟೇ ಅಲ್ಲ, ಎಲ್ಲ ಜಾತಿಯ ಬಡವರು ಅಂತನೂ ಅದ. ಇದು ಒಂದೇ ಸಮಾಜಕ್ಕೆ ಸೀಮಿತನೂ ಇಲ್ಲ. ಇಲ್ಲಿ ಬ್ಯಾಕ್ವರ್ಡ್, ಶೆಡ್ಯೂಲ್ ಕಾಸ್ಟ್, SC, ST, ಮೈನಾರಿಟಿ ಈ ಒಂದು ಸಮಾಜಗಳಿಗೆ ಕೊಡಬಾರದ ತೊಂದರೆಗಳನ್ನು ಕೊಡ್ತಿದ್ರು. 1818ನೇ ಇಸ್ವಿಯಲ್ಲಿ ಪೇಶ್ವೆಗಳ ಒಂದು ಆಡಳಿತದಲ್ಲಿ ದಂಗೆ ಆಗಿ ಬರೀ 500 ಜನ ವೀರ ದಲಿತರು ಬ್ರಿಟಿಷ್ ಸೈನ್ಯದೊಂದಿಗೆ ಸೇರಿ ಮಹಾರ್ ರೆಜಿಮೆಂಟ್, ನಮ್ಮ ಶಿವಲಿಂಗಪ್ಪ ಮೊಹಮ್ಮದ್ ಸರ್ನ ಮಹಾರ್ ರೆಜಿಮೆಂಟ್ ಅಲ್ಲಿ ಕೆಲಸ ಮಾಡಿ ಬಂದವರು ನಮ್ಮ ಕರಾಟೆ ಮಾಸ್ಟರ್ ಸರ್ ಅವರು. ಅಲ್ಲಿನ ಕಥೆಗಳು ಹೇಳ್ತಿದ್ರು. ಬಹಳ ಶೂರ ರೆಜಿಮೆಂಟ್ ಅದು. 2800 ಜನ ಪೇಶ್ವೆಗಳನ್ನು ಅವರಿಗೆ ಮಣ್ಣು ಮುಗಿಸಿ ತಮಗೆ ಆದ ಅನ್ಯಾಯದ ಒಂದು ಪ್ರತೀಕಾರವನ್ನು ತೀರಿಸಿದ ದಿನ. ಅನ್ಯಾಯ ಮಾಡ್ತಾ ಇರೋದು ಮತ್ತು ಅದಕ್ಕೆ ಪ್ರತೀಕಾರ ಆಗವೇ ಸ್ವಾಭಿಮಾನ ಸಹಜ. ನಾವು ನಮ್ಮ ದಿನನಿತ್ಯದ ಕೆಲಸಗಳು ಮಾಡ್ತಾ ಇರ್ತೀವಿ. ನಾವು ಹಿಂದುಳಿದ ಜನ ಆಗಲಿ, ದಲಿತರಾಗಲಿ, ನಾವು ಯಾರಿಗೂ ತೊಂದರೆ ಕೊಡೋರಲ್ಲ. ನಾವು ನಮ್ಮ ಮೇಲೆ ಎಷ್ಟೇ ತೊಂದರೆ ಕೊಟ್ಟರು ಸಹಿಸಿ ಕಡೆಗೊಂದಿನ ಸ್ಫೋಟ ಆಗುವಂತ ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಈ ಒಂದು ವಿಷಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ ಅವರು ಆ ಸ್ತೂಪಕ್ಕೆ ಹೋಗಿ ಏನು ರೆಸ್ಪೆಕ್ಟ್ ಕೊಟ್ಟಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಾಗಿ ನಾವು ಅದನ್ನ ಪ್ರತಿ ವರ್ಷ ಭೀಮಾ ಕೋರೆಗಾಂವ್ ಸಂಘರ್ಷದ ವಿಜಯೋತ್ಸವದ ಒಂದು ದಿನವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಸರ್ ಹೇಳಿದಂಗ ನಮ್ದು 14th ಏಪ್ರಿಲ್ 1, 1st ಜನವರಿ 1 ಈ ಒಂದು ನಮ್ಮ ಎಲ್ಲ ಹಿಂದುಳಿದ ವರ್ಗಗಳ, ಎಲ್ಲ ಜಾತಿಯ ಹಿಂದುಳಿದ ವರ್ಗಗಳ ನಮ್ಮ ಸಮಾಜಗಳಿಗೆ ಒಂದು ಸ್ವಾಭಿಮಾನದ ದಿನವಾಗಿದೆ, ಒಂದು ಹಬ್ಬದ ದಿನವಾಗಿದೆ. ಇದನ್ನು ನಾವೆಲ್ಲ ಬಹಳ ಗರ್ವದಿಂದ, ಬಹಳ ಸಂತೋಷದಿಂದ ಆಚರಿಸ್ತಾ ಇದ್ದೀವಿ. ಇನ್ನೊಂದು ಹೇಳ್ಬೇಕಂದ್ರೆ, ಸಾಂವಿಧಾನಿಕ ಹುದ್ದೆಯಲ್ಲಿರುವಂತಹ ನಮ್ಮ ನಾಯಕರು ಭೀಮಾ ಕೋರೆಗಾಂವ್ ವಿಜಯೋತ್ಸವ ಕುರಿತು ಪ್ರಶಂಸೆ ವ್ಯಕ್ತಪಡಿಸಿದರು. ವೇದಿಕೆಯಲ್ಲಿ ಪ್ರಮುಖರಾದ ಪ್ರೊಫೆಸರ್ ಅಪ್ಪೇಗೇರ್ ಸೋಮಶೇಖರ್, BC ವಾಲಿ, ದಯಾನಂದ್ ದೊಡ್ಮನಿ, ಲಚ್ಚಪ್ಪ ಜಮಾದರ್, H ಶಂಕರ್, ಪವನ್ ಕುಮಾರ್ ವಳ್ಕೇರಿ, ಶಿವಪುತ್ರ ಜವಡಿ, ಸಿದ್ದು ರಾಯಣ್ಣ, YC ಮಯೂರ್, ಶಿವಲಿಂಗಪ್ಪ ಹಸ್ನಾಪುರ್, ರೇವಣಸಿದ್ ಜಾಲಿ, ಗುಲ್ಬರ್ಗಾ ವಿವಿ ಸಿಂಡಿಕೇಟ್ ಸದಸ್ಯ SP ಸುಳ್ಳದ್, ಸುರೇಶ್ ಹಾದಿಮನಿ, ಕೃಷ್ಣಪ್ಪ ಕರಣಿಕ್, ಉಮೇಶ್ ನರೋಣ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲಬುರಗಿ ನಗರದ ಲಾಲ್ಗಿರಿ ಕ್ರಾಸ್ ಬಳಿಯಲ್ಲಿರುವ ಬ್ರಹ್ಮಪುರದ ದೇಶಮುಖ ವಾಡಿಯಲ್ಲಿರುವ ಆದರ್ಶ ವಿದ್ಯಾಪೀಠದ 5ನೇ ಶ್ರೀಮನ್ಯಾಯ ಸುಧ ಮಂಗಳ ಮಹೋತ್ಸವವನ್ನು ಇದೇ ಜನವರಿ 6ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಆದರ್ಶ ವಿದ್ಯಾಪೀಠದ ಪ್ರಾಚಾರ್ಯರಾದ ಪಂಡಿತ ಡಾಕ್ಟರ್ ಗುರು ಮಧ್ವಾಚಾರ್ಯ ನವಲ್ಗಿ ಹಾಗೂ ಬ್ರಾಹ್ಮಣ ಸಮುದಾಯದ ಮುಖಂಡರು ತಿಳಿಸಿದರು. ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಶ್ರೀಮದ್ ಜಗದ್ಗುರು ಮನ್ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನದ ಉತ್ತರಾದಿ ಮಠದ ಪೀಠಾಧಿಪತಿಗಳಾದ ಶ್ರೀ ಸತ್ಯತ್ಮತೀರ್ಥ ಶ್ರೀಪದಾಂಗಳವರ ದಿವ್ಯ ಸಾನ್ನಿಧ್ಯದಲ್ಲಿ
ಆದರ್ಶ ವಿದ್ಯಾಪೀಠದ ಸಂಸ್ಥಾಪಕರು ಕುಲಪತಿಗಳಾದ ದಿವಂಗತ ಪಂಡಿತ ವಾದಿರಾಜಾಚಾರ್ಯ ಅಗ್ನಿಹೊರ್ತಿಯವರ 25ನೇ ಪುಣ್ಯಸ್ಮರಣೆ ನಿಮಿತ್ತ ರಾಷ್ಟ್ರಮಟ್ಟದ ತ್ರಿಮತ್ಸ್ಥ ಪಂಡಿತರ ವಿದ್ವತ್ ಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಇನ್ನು ಜನವರಿ 6ರಂದು ಬೆಳಗ್ಗೆ 8 ಗಂಟೆ ಬ್ರಹ್ಮಪುರದ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನದಿಂದ ಶ್ರೀ ರುಕ್ಮಿಣಿ ವಿಠಲ ಮಂದಿರ ಉತ್ತರಾದಿ ಮಠದವರೆಗೆ ನ್ಯಾಯಸುಧ ಗ್ರಂಥದ ಮೆರವಣಿಗೆ, 9 ಗಂಟೆಗೆ ನ್ಯಾಯಸುಧ ವಿದ್ಯಾರ್ಥಿ ಮುಕುಂದ್ ಹರ್ವಾಳ್ ಮತ್ತು ಇತರ ವಿದ್ಯಾರ್ಥಿಗಳಿಂದ ಅನುವಾದ, ಪಂಡಿತ ಡಾಕ್ಟರ್ ಗುರು ಮಧ್ವಾಚಾರ್ಯ ನವಲ್ಗಿಯವರಿಂದ ಮಂಗಲ ಅನುವಾದ, ಶ್ರೀ ಪಾದಂಗಳವರಿಂದ ಅನುಗ್ರಹ ಸಂದೇಶ, ವೇದವ್ಯಾಸ ಪೂಜೆ, ಸಂಜೆ 4 ಗಂಟೆಗೆ ತ್ರಿಮತ್ತಸ್ಥ ವಿದ್ವಗೋಷ್ಠಿ, ಸಂಜೆ 6 ಗಂಟೆಗೆ ಖ್ಯಾತ ಗಾಯಕ ವಿದ್ಯಾಧೀಶ ಆದ್ಯ ಅವರಿಂದ ದಾಸವಾಣಿ, ವಿದ್ವಾಂಸರ ಉಪನ್ಯಾಸ, ನಂತರ ಶ್ರೀ ಪಾದಂಗಳವರ ಅನುಗ್ರಹ ಸಂದೇಶ ನಡೆಯಲಿವೆ ಎಂದು ಹೇಳಿದರು. ಇನ್ನು ಅಂದು ನಡೆಯುವ ಪ್ರತಿಷ್ಠಿತ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ PDA ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಧ್ಯಾಪಕ ಮುಕುಂದ್ ಹರ್ವಾಳ್ ಹಾಗೂ ಇನ್ನಿತರ ವಿದ್ಯಾರ್ಥಿಗಳಿಂದ ಬ್ರಹ್ಮಪುರದ ಶ್ರೀ ಮಧುತರಾದಿ ಮಠದ ಶ್ರೀ ರುಕ್ಮಿಣಿ ವಿಠಲ ಮಂದಿರದಲ್ಲಿ ನ್ಯಾಯಸುಧ ಮಂಗಳ ಸಮಾರಂಭ ನಡೆಯಲಿದೆ. ಅಂದು ನಡೆಯುವ ಕಾರ್ಯಕ್ರಮದಲ್ಲಿ ಪರಮಾರ್ಶ ಕರಣಾತ್ವಂ ವಿಷಯ ಕುರಿತು ವಿದ್ವತ್ ಗೋಷ್ಠಿ ನಡೆಯಲಿದ್ದು, ತಿರುಪತಿ ಕೇಂದ್ರೀಯ ಸಂಸ್ಕೃತಿ ವಿಶ್ವವಿದ್ಯಾಲಯ ಹಾಗೂ ಬೆಂಗಳೂರು ಶ್ರೀ ಜಯತೀರ್ಥ ವಿದ್ಯಾಪೀಠದ ವಿದ್ವಾಂಸರು ಇತರ ಪಂಡಿತರು ಭಾಗವಹಿಸುವರು ಎಂದು ಮಾಹಿತಿ ನೀಡಿದರು. ಈ ಆದರ್ಶ ವಿದ್ಯಾಪೀಠದ ಕುಲಪತಿಗಳಾಗಿ 25 ವರ್ಷಗಳ ಹಿಂದೆ ಹರಿಪಾದವನ್ನು ಸೇರಿರ್ತಕ್ಕಂತಹ ಪಂಡಿತ ಅಗ್ನಿಹೋತ್ರಿ ವಾದರಾಜಾಚಾರ್ಯರ 25ನೇ ವರ್ಷದ ಪುಣ್ಯ ಸ್ಮರಣೆಯ ನಿಮಿತ್ತ 2 ಕಾರ್ಯಕ್ರಮಗಳು. ಒಂದು ಶ್ರೀಮನ್ ನ್ಯಾಯಸುಧಾ ಮಂಗಲ ಮಹೋತ್ಸವ, ಅದು ಪ್ರಾತಃ ಕಾಲ 8 ಗಂಟೆಗೆ ಪ್ರಾರಂಭವಾಗ್ತಾ ಇದೆ. ರುಕ್ಮಿಣಿ ಪಾಂಡುರಂಗ ಮಂದಿರದಲ್ಲಿ ಬ್ರಹ್ಮಪುರದ ರುಕ್ಮಿಣಿ ಪಾಂಡುರಂಗ ಮಂದಿರದಲ್ಲಿ ಅದು ಪ್ರಾರಂಭವಾಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಘನ ಅಧ್ಯಕ್ಷತೆಯನ್ನು ಮತ್ತು ದಿವ್ಯ ಸನ್ನಿಧಾನವನ್ನು ಮಾಡಿಕೊಡ್ತಕ್ಕಂಥವರು ಉತ್ತರಾದಿ ಮಠಾಧೀಶರಾದ ಶ್ರೀ ಶ್ರೀ ಸತ್ಯಾರ್ಥ ತೀರ್ಥ ಶ್ರೀಪಾದಂಗಳವರು. ಅವರ ಘನ ಅಧ್ಯಕ್ಷತೆಯಲ್ಲಿ ಮಧ್ಯಾಹ್ನ 4 ಗಂಟೆಗೆ ತ್ರಿಮತಸ್ಥ ರಾಷ್ಟ್ರೀಯ ವಿದ್ಯುದ್ಗೋಷ್ಠಿ ಅದು ಆಯೋಜಿಸಲ್ಪಟ್ಟಿದೆ. ದೇಶದ ಮೂಲೆಗಳಿಂದ ಬಂದಿರತಕ್ಕಂತಹ ವಿದ್ವಾಂಸರುಗಳು ಒಂದು ವಿಚಾರದ ಪರಾಮರ್ಶ ಕಾರಣತ್ವ ಎನ್ನುವಂತಹ ವಿಚಾರಕವಾಗಿ ದೊಡ್ಡದಾದಂತಹ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ದಿನಾಂಕ 6/1/2025 ನಮ್ಮವರೇ ಆದಂಥ ಪಂಡಿತ್ ಅಗ್ನಿಹೋತ್ರಿ ಆಚಾರ್ಯ ವಾದರಾಚಾರ್ಯರು ಅವರು ಹರಿಪಾದ ಸೇರಿ ಒಂದು 25 ವರ್ಷ ಆಯಿತು. ಅದರ ಅಂಗವಾಗಿ ಈ ಆದರ್ಶ ವಿದ್ಯಾಪೀಠದ ವತಿಯಿಂದ 6ನೇ ತಾರೀಕು ದಿವಸ ನಮ್ಮ ಗುರುಮಧ್ವಾಚಾರ್ಯ ನವಲಿಯ ಅವರ ಹತ್ತಿರ ತಯಾರಾದಂಥ ಮುಕುಂದ್ ಹರ್ವಾಳ್ ಎಂಬುವರು ಶ್ರೀಗಳವರೇ ಅದರ ಸುಧಾ ಅನುವಾದವನ್ನು ಮಾಡ್ತಾ ಇದ್ದಾರೆ. ಅದೊಂದು ದೊಡ್ಡ ಕಾರ್ಯಕ್ರಮದ ಸುಧಾಮಂಗಳ ಕಾರ್ಯಕ್ರಮ 6ನೇ ತಾರೀಕು ಹಮ್ಮಿಕೊಂಡು ಸಂದರ್ಭದಲ್ಲಿ ಗುರುಮಧ್ವಾಚಾರ್ಯ ನವಲಿಯವರ ನೇತೃತ್ವದಲ್ಲಿ ಮುಕುಂದ್ ಹರ್ವಾಳ್ಕರ್ ಅವರು ತಯಾರಾಗಿದ್ದಾರೆ. ಅವರು ಸುಧಾಮಂಗಳವನ್ನು ಶ್ರೀಗಳವರ ಹತ್ರ ತಮ್ಮ ಪಾಠವನ್ನು ಒಪ್ಪಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅಗ್ನಿಹೋತ್ರಿ ವಾದರಾಜಾಚಾರ್ಯರು ಈ ಭಾಗಕ್ಕೆ ಬಂದು ನಮ್ಮ ಮನೆತನದ ಮೇಲೆ ಮಾಡಿದ ಅನುಗ್ರಹ ಹಾಗೂ ಅವರ ಆಶೀರ್ವಾದ ಇದು ಎಂದೂ ಮರೆಯಲಾಗದ ಅಥವಾ ಋಣ ತೀರಿಸಲಿಕ್ಕಾಗಂಗಿಲ್ಲ. ಆಚಾರ್ಯರದು 35-40 ವರ್ಷದ ಸಂಪರ್ಕ. ಸುದ್ದಿಗೋಷ್ಠಿಯಲ್ಲಿ ಉತ್ತರಾದಿ ಮಠದ ಮಠಾಧಿಕಾರಿಗಳಾದ ಗಂಟಿ ರಾಮಾಚಾರ್ಯರು, ಕೃಷ್ಣಮೂರ್ತಿ ಮೀಮಾಂಸಿ, ರಂಗಾಚಾರ್ಯ ಅಗ್ನಿಹೋರ್ತಿ, ಪಾಂಡುರಂಗರಾವ್ ದೇಶ್ಮುಖ್ ಇದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಈಗ ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ವಿಜೃಂಭಣೆಯಿಂದ ಜರುಗಿದ ಡಾಕ್ಟರ್ PS ಶಂಕರ್ ಪ್ರತಿಷ್ಠಾನದ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ. ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತೇದಾರ್ ಹುಟ್ಟುಹಬ್ಬ ಅರ್ಥಪೂರ್ಣವಾಗಿ ಆಚರಣೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್.
ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ಮತ್ತೆ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಕಲಬುರಗಿಯಲ್ಲಿ ಆಯೋಜನೆ ಮಾಡಲಾಗಿದ್ದ ಡಾಕ್ಟರ್ ಪಿಎಸ್ ಶಂಕರ್ ಪ್ರತಿಷ್ಠಾನದ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ, ವೈದ್ಯ ವಿದ್ಯಾರ್ಥಿನಿ ವೇತನ ವಿತರಣೆ ಹಾಗೂ ವಿಜ್ಞಾನ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಡಾಕ್ಟರ್ ಪಿಎಸ್ ಶಂಕರ್ ಪ್ರತಿಷ್ಠಾನದ ನೇತೃತ್ವದಲ್ಲಿ ನಗರದ ವಿಶ್ವೇಶ್ವರಯ್ಯ ಭವನದಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅತಿಥಿ ಗಣ್ಯರು ಸಸಿಗೆ ನೀರೆರೆಯುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಸಮಿತಿಯ ಮುಖಂಡರು, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಡಾಕ್ಟರ್ ಪಿಎಸ್ ಶಂಕರ್ ಪ್ರತಿಷ್ಠಾನದ ವತಿಯಿಂದ ವಿತರಿಸಲಾಗುವ ವೈದ್ಯ ವಿದ್ಯಾರ್ಥಿಗಳ ವೇತನಕ್ಕೆ 25 ವರ್ಷ ತುಂಬಿದೆ. ಕಳೆದ 25 ವರ್ಷಗಳಿಂದ ಪ್ರತಿಷ್ಠಾನದ ವೈದ್ಯ ವಿದ್ಯಾರ್ಥಿ ವೇತನ ನೀಡುತ್ತಾ ಬಂದಿದ್ದು, ಆದ್ದರಿಂದ ವಿದ್ಯಾರ್ಥಿ ಕ್ಯಾಲೆಂಡರ್ ಮುದ್ರಿಸಿ ಎಲ್ಲ ಶಾಲೆಗಳಿಗೆ ಉಚಿತವಾಗಿ ವಿತರಿಸಲಾಗುತ್ತಿದೆ ಎಂದು ತಿಳಿಸಿದರು. ಸಮಾರಂಭದಲ್ಲಿ ಡಾಕ್ಟರ್ ಪಿಎಸ್ ಶಂಕರ್ ಪ್ರತಿಷ್ಠಾನದ ವತಿಯಿಂದ ಡಾಕ್ಟರ್ ಪಿಎಸ್ ಶಂಕರ್ ರಾಷ್ಟ್ರೀಯ ವೈದ್ಯಶ್ರೀ ಪ್ರಶಸ್ತಿಯನ್ನು HCG ಆಸ್ಪತ್ರೆಯ ಡಾಕ್ಟರ್ ಸಂಜಯ್ ಕುಮಾರ್ ಅವರಿಗೆ ನೀಡಿ ಪುರಸ್ಕರಿಸಲಾಯಿತು. ಶ್ರೇಷ್ಠ ವೈದ್ಯ ಸಾಹಿತಿ ಪ್ರಶಸ್ತಿಯನ್ನು ಡಾಕ್ಟರ್ ಎಸ್ ಯೋಗಣ್ಣ ಸುಯೋಗ್ ಆಸ್ಪತ್ರೆಯ ಮೈಸೂರು ಇವರಿಗೆ ನೀಡಲಾಯಿತು. ಬಳಿಕ ಅತಿಥಿ ಗಣ್ಯರು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ವೈದ್ಯ ವಿದ್ಯಾರ್ಥಿನಿ ವೇತನ ವಿತರಣೆ ಮಾಡಿದರು. ಬಳಿಕ ವಿಜ್ಞಾನ ಕ್ಯಾಲೆಂಡರ್ ಬಿಡುಗಡೆಗೊಳಿಸಲಾಯಿತು. ಸಮಾರಂಭದಲ್ಲಿ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ BK ತುಳಸಿಮಾಲಾ, I want to share, some of you are medical students, some of you maybe mudde doctor agutidira, some of us already doctors. But our own experience nalli, what are the issues we faced and why yathak ನಾನು 28 ವರ್ಷ ಅಮೆರಿಕಾದಲ್ಲಿದ್ದು ವಾಪಸ್ ಬಂದೆ, ಏನೇನು ಚೇಂಜಸ್ ನೋಡಿದೆ and what are the learnings from it. ಅದರಿಂದ ಎಲ್ಲರೂ ಬೇರೆ ಏನು ತಿಳ್ಕೊಬೋದು, how to go about in the future. What is the capacity we have in India? ನಾವು ಇಂಡಿಯಾ ವಿಚಾರ ನೋಡಿದ್ರೆ, ನಾನು 1975 ಅಮೆರಿಕಾಗೆ ಹೋದೆ. ಅವಾಗ ಇಮಿಗ್ರೇಷನ್ ಅಂದರೆ ನೀವು ಎಕ್ಸಾಮ್ ಪಾಸ್ ಮಾಡಿದ್ರೆ ಗ್ರೀನ್ ಕಾರ್ಡ್ ಬರೋದು ಮನೆಗೆ. ಸೊ ಹೋದೆ, ನಾನು ಹೈಯರ್ ಸ್ಟಡೀಸ್ ಅಂತ ಹೋಗ್ತೀವಿ. ಆಮೇಲೆ ವಿ ಸಿ ದ ವೆಲ್ತ್, ಅಫ್ಲೂಯೆನ್ಸ್, ಡಿಫ್ರೆಂಟ್ ಸೊಸೈಟಿ. ಅವಾಗ ಏನಾಗುತ್ತೆ, ಎಷ್ಟೋ ಜನ ಸ್ಟೂಡೆಂಟ್ಸ್ ಹೋದ್ರೆ ಅಮೆರಿಕಾ ಅಂದರೆ ಒಂಥರ ಡಿಫ್ರೆಂಟ್ ನೇಷನ್ and also advanced country, affluence, wealth, it attracts people. Otherwise, what I saw was in the 25 years I was there, more than 28 years I was there, ಏನಂದರೆ ನಮಗೂ ಅವ್ರಿಗೂ ಭಾಳ ಡಿಫ್ರೆನ್ಸಸ್ ಇದೆ. ಗ್ರಾಮಾಂತರ ಪ್ರದೇಶ ಇರಬೇಕು, ಇವನ್ನೆಲ್ಲ ಹೇಗೆ ನೀವು ಇದು ಮಾಡ್ತಾರೆ, ಅನೇಕರಿಗೆ ಜಿಜ್ಞಾಸೆ ಇದೆ, ಇದು ಹೇಗೆ ಸೆಲೆಕ್ಟ್ ಮಾಡ್ತಾರೆ, ಇದರಲ್ಲಿ ಯಾವುದೇ ಪ್ರಭಾವದಿಂದ ಮಾಡ್ತಕ್ಕಲ್ಲ. ಅವರು ವಿದ್ಯಾರ್ಥಿಗಳು ನನ್ನ ಹಿಂದೆ ಹೇಳ್ತಾರೆ, ಏಕೆ ರಿಲಿಜನ್ ಕ್ಯಾಸ್ಟ್ ಹಾಕಬಾರ್ದು ಅಂತ, ಅದನ್ನು ಸೇರಿಸಬಾರ್ದು. ನಾನು ಅದು ಒಪ್ಕೊಂಡೆ. ಆದರೆ ಸಾಮಾಜಿಕ ನ್ಯಾಯ ನಾವು ಕೊಡಬೇಕಾದ್ರೆ ಅವ್ರು ಯಾರು ಅಂತ ಗೊತ್ತಾಗೋದು ಭಾಳ ಕಷ್ಟ ಆಗುತ್ತೆ. ಅದಕ್ಕಾಗಿ ಇಡಬೇಕಾಗಿದೆ. ಇಟ್ಟು ಅದನ್ನು ಸೆಲೆಕ್ಟ್ ಮಾಡಬೇಕು. ಅವ್ರ ಕಡೆಯಿಂದ ಒಂದು ಪುಟ ಬರೀಬೇಕು ಅಪ್ಲಿಕೇಶನ್ ಜೊತೆಲಿ ಯಾವ ರೀತಿ ಬಡತನ ಇದೆ ಅನ್ನೋದು, ಆ ಬಡತನ ವಿವರಣೆ ಕೊಡಬೇಕಾಗುತ್ತೆ. ಅದು ಅನೇಕರಿಗೆ ಎಷ್ಟು ಕಷ್ಟದಲ್ಲಿದ್ದಾರೆ ಅನ್ನೋದು ಅದು ಗೊತ್ತಾಗುತ್ತೆ. ಅದರ ಮೇಲೆ ನಾವು ಆಯ್ಕೆ ಮಾಡ್ತಕ್ಕಂಥ
ಅಂತಕ್ಕಂಥದ್ದು. ಆನಂತರ ಮೆರಿಟ್ ಬರೀ ಬಡತನ ಅಷ್ಟೇ ಅಲ್ಲ, ಅವರು ವಿದ್ಯಾರ್ಥಿಗಳು ಮುಂದುವರೆದಿರಬೇಕು ಅನ್ನೋ ದೃಷ್ಟಿಯಿಂದ ಈ ನೀಟ್ ರ್ಯಾಂಕಿಂಗ್ ಇಷ್ಟಪಟ್ಟಿದ್ದಾರೆ. ಶಾಲಾ ಶಿಕ್ಷಣ ಇಲಾಖೆಯ ಸಿಎಸ್ ಮುಧೋಳ್, ಡಾಕ್ಟರ್ ಬಿಎಸ್ ಅಜಯ್ ಕುಮಾರ್, ಎಸ್ಪಿ ಯೋಗಣ್ಣ, ಅಂಬಿಕಾ ಶಂಕರ್, ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ ಸೇರಿದಂತೆ ಪ್ರತಿಷ್ಠಾನದ ಅನೇಕರು ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತೇದಾರ್ ಅವರ 43ನೇ ವರ್ಷದ ಹುಟ್ಟುಹಬ್ಬವನ್ನು ಕಲಬುರಗಿಯ ಜೆಡಿಎಸ್ ಕಚೇರಿಯಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಜಿಲ್ಲಾ ಜೆಡಿಎಸ್ ಕಚೇರಿಯ ವತಿಯಿಂದ ನಗರದ ವೀರಶೈವ ಕಲ್ಯಾಣ ಮಂಟಪದ ಬಳಿ ಇರುವ ಜೆಡಿಎಸ್ ಕಚೇರಿಯ ಆವರಣದಲ್ಲಿ ಬಾಲರಾಜ್ ಅವರ ಹುಟ್ಟುಹಬ್ಬದ ನಿಮಿತ್ತ 43 ಗಿಡ ನೆಟ್ಟು ಬೋರೆವೆಲ್ ಕೊರೆಯುವ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಸಮಾರಂಭದಲ್ಲಿ ಭಾಗವಹಿಸಿದ ಖ್ಯಾತ ಅಶೋಕ್ ಗುತ್ತೇದಾರ್ ಅವರು ಸಸಿಗೆ ನೀರೆರೆಯುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸ್ವಲ್ಪ ವೈಡ್ ಆದ್ರೆ ಎಲ್ಲರೂ ಬರ್ತೀರಿ. ಸಮಾರಂಭದ ನೇತೃತ್ವ ವಹಿಸಿಕೊಂಡಿದ್ದ ಜೆಡಿಎಸ್ ಜಿಲ್ಲಾ ಮಹಾಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಬಿರ್ಬಿಟ್ಟೆ ಅವರು ಮಾತನಾಡಿ, ಬಾಲರಾಜ್ ಅವರು ಜೆಡಿಎಸ್ ಜಿಲ್ಲಾಧ್ಯಕ್ಷರಾಗಿ ಪಕ್ಷವನ್ನು ಬಲಿಷ್ಠಗೊಳಿಸುವಲ್ಲಿ ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಅಲ್ಲದೆ ಜಿಲ್ಲೆಯ ಜನರೊಂದಿಗೆ ಉತ್ತಮ ಒಡನಾಟ ಹೊಂದಿದ್ದು ಅವರ ರಾಜಕೀಯ ಭವಿಷ್ಯ ಇನ್ನಷ್ಟು ಉಜ್ವಲವಾಗಲಿ ಎಂದು ಶುಭ ಕೋರಿದರು. ಬಳಿಕ ಮಾತನಾಡಿದ ಜೆಡಿಎಸ್ ಪಕ್ಷದ ಮುಖಂಡರು, ಬಾಲರಾಜ್ ಗುತ್ತೇದಾರ್ ಅವರಿಗೆ ದೇವರು ಆರೋಗ್ಯ ಆಯಸ್ಸು ನೀಡಿ ಸದಾ ಕಾಪಾಡಲಿ, ರಾಜಕೀಯದಲ್ಲಿ ಇನ್ನಷ್ಟು ಉನ್ನತ ಸ್ಥಾನ ಪಡೆದುಕೊಳ್ಳಲಿ ಎಂದು ಶುಭ ಹಾರೈಸಿದರು. ಕಚೇರಿಯಲ್ಲಿ ಜಿಲ್ಲಾಧ್ಯಕ್ಷರು ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಬಾಲರಾಜ್ ಗುತ್ತೇದಾರ್ ಅವರ 43ನೇ ಹುಟ್ಟುಹಬ್ಬದ ಅಂಗವಾಗಿ ಇವತ್ತಿನ ದಿವಸ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಬಾಲರಾಜ್ ಗುತ್ತೇದಾರ್ ಅವರು ಇರಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಅವರು 3 ದಿನಗಳ ಹಿಂದೆ ತಿರುಪತಿಗೆ ಹೋಗಬೇಕಾಗಿತ್ತು. KCR ಮಗ KTR ಆಗಿರ್ಬೋದು, ಶ್ರೀನಿವಾಸ್ ಮಾಜಿ ಮಂತ್ರಿ ಆಗಿರ್ಬೋದು, ಇವ್ರ ಮೇಲಿನ ಪ್ರೀತಿ ವಿಶ್ವಾಸದಿಂದ ಬಾಲರಾಜ್ ನಿಮ್ಮ ಹೆಸರದ ಅಂದ್ರೆ ಬಾಲಾಜಿ ಬಲ್ಲೆ ನಾವು ನಿಮ್ಮ ಹುಟ್ಟುಹಬ್ಬ ಆಚರಿಸ್ತೇವೆ ಅಂತೇಳಿ ಇವ್ರಿಗೆ ಫೋರ್ಸ್ ಮಾಡಿ ನಿನ್ನ ಬರೋರಿಗೆ ಅವ್ರಿಗೆ ತಡೆ ಹಿಡಿದು ಬಾಲರಾಜ್ ಅವ್ರಿಗೆ ಇವತ್ತು ತಿರುಪತಿ ವೆಂಕಟರಮಣನ ಹತ್ತಿರ ಇವತ್ತು ಅವ್ರು ಹುಟ್ಟುಹಬ್ಬ ಆಚರಿಸ್ಕೊತಾರೆ. ಇದು ನಮ್ಗೆ ಭಾಳ ಸಂತೋಷದ ವಿಷಯ ಅದ. ಆ ಒಂದು ಉದ್ದೇಶದಿಂದ ಅವರ ಪೂಜ್ಯ ತಂದೆಯವರಾಗಿರ್ತಕ್ಕಂಥ ಅಶೋಕ್ ಗುತ್ತೇದಾರ್ ಅವ್ರಿಗೆ ಕರೆಸಿ ಅವ್ರ ನೇತೃತ್ವದಲ್ಲಿ ಇವತ್ತು ಹುಟ್ಟುಹಬ್ಬವನ್ನು ಆಚರಿಸಿದ್ದೀವಿ. ಭಾಳ ಸಂತೋಷ ಆಯಿತು ನಮಗೆ. ಇವತ್ತು ತಿರುಪತಿ ವೆಂಕಟರಮಣ ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಒಳ್ಳೆ ರೀತಿಯಿಂದ ಕಾಪಾಡಲಿ ಅಂತ ಬೇಡ್ಕೋತಾ ಇದ್ದೀನಿ. ಅದೇ ರೀತಿ ಇವತ್ತು 43ನೇ ಹುಟ್ಟುಹಬ್ಬದ ಆಚರಣೆ ಅಂಗವಾಗಿ ನಮ್ಮ ಕಚೇರಿಯಲ್ಲಿ ಜಿಲ್ಲಾ ಜಾತ್ಯತೀತ ಜನತಾ ಕಚೇರಿಯಲ್ಲಿ 43 ಗಿಡಗಳನ್ನು ನೆಡುವ ಮುಖಾಂತರ ಸಸಿ ನೆಡುವ ಮುಖಾಂತರ ಅವರು 43ನೇ ಅದ್ಭುತ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಹಾಗೂ ಕಲಬುರಗಿ ಜಿಲ್ಲಾ JDSನ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಶ್ರೀ ಬಾಲರಾಜ್ ಗುತ್ತೇದಾರ್ ಅವರ 43ನೇ ಹುಟ್ಟುಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಿದಂಥ ಎಲ್ಲ ನನ್ನ ಈ ಒಂದು ಜಿಲ್ಲೆಯ ಪದಾಧಿಕಾರಿಗಳು ಹಾಗೂ ಅವರ ಗೌರವಾನ್ವಿತ ತಂದೆಯರಾದಂಥ ಅಶೋಕ್ ಗುತ್ತೇದಾರ್ ಸಾಹೇಬರು ಈ ನೇತೃತ್ವ ವಹಿಸಿರುವಂಥದಕ್ಕಾಗಿ ನಾವೆಲ್ಲರೂ ಅವರಿಗೂ ಕೂಡ ಅಭಿನಂದಿಸ್ತೀವಿ. ಈ ಸಂದರ್ಭದಲ್ಲಿ ಮಾನ್ಯ ಬಾಲರಾಜ್ ಗುತ್ತೇದಾರ್ ಅವರು ಪೂರ್ವ ನಿಯೋಜಿತ ಕಾರ್ಯಕ್ರಮದೊಂದಿಗೆ ಅವರು ನಮ್ಮೊಂದಿಗೆ ಇರಲಾರದ ಕಾರಣ ಅವರು ಎಲ್ಲೇ ಇದ್ದರೂ ಕೂಡ ಆ ದೇವರು ಅವರಿಗೆ ಅಂಬಾ ಭವಾನಿ ಮಾತೆ ಆಯುಷ್ಯ ಆರೋಗ್ಯ ಹಾಗೂ ಒಳ್ಳೆಯ ಒಂದು ರಾಜಕೀಯ ಭವಿಷ್ಯವನ್ನು आज बालाज वी गुत्तेदार बालाज ए गुत्तेदार साहब का जो बर्थडे है, मैं तमाम मेरे गुलबर्गा और कर्नाटक के स्टेट के तमाम लोगों से मैं गुजारिश करता हूँ, ये बालाज गुत्तेदार साहब जो आज जो 43 झाड़ लगा के और जो आज इसका जो बोरवेल का इनाग्रेशन करे हैं, उनको मैं तहे दिल से मुबारक और शुक्रिया अदा करता हूँ, क्योंकि अल्लाह ताला उनको 100 साल की हयात दे और उनके वालिद साहब को भी ज़्यादा से ज़्यादा हयात दे, क्योंकि उनके वालिद साहब के जो कारनामा है अशोक सेठ के मामूली कारनामा नहीं है। तो वैसे के पेट में जो बाला साहब जो पैदा हुए हैं बहुत बड़ी बात है। अल्लाह का लाख लाख शुक्र है। आने वाले दिनों में मैं तमाम मेरे डिस्ट्रिक्ट के लोगों से मैं गुजारिश करता हूँ, आने वाले दिनों में टीपी ಸಮಾರಂಭದಲ್ಲಿ ಜೆಡಿಎಸ್ ಮುಖಂಡರಾದ ಶ್ಯಾಮರಾವ್ ಸೂರನ್, ಮಲ್ಲಿಕಾರ್ಜುನ್ ಸಂಗಾಣಿ, ರಾಮಚಂದ್ರ ಅಟ್ಟೂರ್, ರಾಜಾ ಪಾಟೀಲ್, ಮಹಂತಪ್ಪ ಮದ್ರಿ, ನಾಗೇಶ್ ಹೆಬ್ಬಾಳ್,
ಬಸವರಾಜ್, ಸಿದ್ರಾಮ್ಗೋಲ್ಡ್ ಸೇರಿದಂತೆ ಪಕ್ಷದ ಅನೇಕರು ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಮತ್ತೊಮ್ಮೆ ಹೆಡ್ಲೈನ್ಸ್. ಅದ್ದೂರಿಯಾಗಿ ಜರುಗಿದ ಮಣ್ಣೂರು ಆಸ್ಪತ್ರೆಯ 4ನೇ ವಾರ್ಷಿಕೋತ್ಸವ ಸಮಾರಂಭ. ನಗರದ ಜಗತ್ ವೃತ್ತದಲ್ಲಿ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಸಮಾರಂಭ ಅದ್ದೂರಿ ಆಚರಣೆ. ಜನವರಿ 6ರಂದು ಆದರ್ಶ ವಿದ್ಯಾಪೀಠದ 5ನೇ ಶ್ರೀಮನ್ಯಾಯಸುಧ ತೀರ್ಥರ ಮಂಗಲ ಮಹೋತ್ಸವ ಸಮಾರಂಭ ಆಯೋಜನೆ. ವಿಜೃಂಭಣೆಯಿಂದ ಜರುಗಿದ ಡಾಕ್ಟರ್ PS ಶಂಕರ್ ಪ್ರತಿಷ್ಠಾನದ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ. ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತೇದಾರ್ ಹುಟ್ಟುಹಬ್ಬ ಅರ್ಥಪೂರ್ಣವಾಗಿ ಆಚರಣೆ. ಇದೇ ಇವತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮತ್ತೆ ನಾಳೆ ಸಿಗೋಣ. ನಮಸ್ಕಾರ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.